ನಮಸ್ಕಾರ ಈ ದಿನ.comಗೆ ಸ್ವಾಗತ. ನಾನು GM ಪವಿತ್ರ. ವಿದೇಶಗಳಿಗೆ ಭಾರತದಿಂದ ಹೋಗೋರ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಅಷ್ಟೇ ಅಲ್ಲ, ಮೊದಲೆಲ್ಲ ಕೇವಲ ಶಿಕ್ಷಣಕ್ಕೋಸ್ಕರ ಹೋಗ್ತಾ ಇದ್ರು. ಈಗೀಗ ಸಣ್ಣ ಪುಟ್ಟ ಕೆಲಸಗಳಿಗೂ, ಫಾರ್ ಎಕ್ಸಾಂಪಲ್ ಡ್ರೈವರ್ ಕೆಲಸಕ್ಕಾಗಿರ್ಬೋದು ಅಥವಾ ಸರ್ವರ್ ಕೆಲಸಕ್ಕಾಗಿರ್ಬೋದು, ಇಂಥ ಕೆಲಸಗಳಿಗೂ ಸಹ ವಿದೇಶಕ್ಕೆ ಹೋಗೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ವಿದೇಶಕ್ಕೆ ಹೋಗೋ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂದಮೇಲೆ ಅವರಿಗೆ ಭಾರತದ ಸಂಪರ್ಕ ಕಡಿಮೆ ಆಗಿದೆ ಅಂತಲ್ಲ. ಅವರಿಗೆ ಭಾರತ ಅಥವಾ ನಮ್ಮ ಕರ್ನಾಟಕ ಅಂತ ಬಂದಾಗ ಒಂದು ಭಾವನಾತ್ಮಕ ಸಂಬಂಧ ಯಾವಾಗಲೂ ಇದ್ದೇ ಇರುತ್ತೆ. ಅದಕ್ಕೆ ಒಂದಿಷ್ಟು ಉದಾಹರಣೆಗಳಂತಂದ್ರೆ, ಈಗ ಭಾರತದಲ್ಲಾಗಿರ್ಬೋದು ಅಥವಾ ಕರ್ನಾಟಕದಲ್ಲಾಗಿರ್ಬೋದು ಏನೇ ಒಂದಿಷ್ಟು ಮೇಜರ್ ಡೆವಲಪ್ಮೆಂಟ್ಸ್ಗಳಾದಾಗ ಮೊದಲು ರಿಯಾಕ್ಷನ್ ಬರೋದು ವಿದೇಶದಲ್ಲಿರುವಂಥ ನಮ್ಮ ಭಾರತೀಯರಿಂದ. ಈ ಒಂದಿಷ್ಟು ಎಷ್ಟೋ ಸನ್ನಿವೇಶಗಳನ್ನು ನಾವು ನೋಡಿದ್ದೇವೆ. ಆದರೆ ಈಗ ಪ್ರಶ್ನೆ ಬರೋದು, ಈ NRIಗಳಿಗೆ ಅಥವಾ ಅನಿವಾಸಿ ಭಾರತೀಯರಿಗೆ ನಮ್ಮ ಸರ್ಕಾರ ಯಾವ ರೀತಿ ಸ್ಪಂದಿಸ್ತಾ ಇದೆ, ಸರ್ಕಾರದಿಂದ ನಮಗೆ ಏನೂ ಸಿಗ್ತಾ ಇಲ್ಲ ಅನ್ನೋದು ಸಹ ಒಂದಿಷ್ಟು ಅನಿವಾಸಿ ಭಾರತೀಯರ ಆರೋಪ ಕೂಡ ಹೌದು. ಈ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ನಮ್ಮ ಜೊತೆ ಇವತ್ತು ಚರ್ಚೆ ಮಾಡೋಕೆ NRI ಫೋರಂನ ಉಪಾಧ್ಯಕ್ಷೆಯಾಗಿರುವಂಥ ಆರತಿ ಕೃಷ್ಣ ಅವರಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ಈಗ ಮೊದಲನೇದಾಗಿ ಅನಿವಾಸಿ ಭಾರತೀಯರು ಒಂದಿಷ್ಟು ಜನ ಕಂಪ್ಲೇಂಟ್ ಮಾಡೋದೇನಂತಂದ್ರೆ, ನಮಗೆ ಸರ್ಕಾರದಿಂದ ಏನು ಸೌಲಭ್ಯಗಳು ಸಿಗ್ತಾ ಇಲ್ಲ ಅಂತ. ಈ ಬಗ್ಗೆ, ಈ ಒಂದು ಆರೋಪದ ಬಗ್ಗೆ ನೀವೇನು ಹೇಳ್ತೀರಾ? ಈಗ ಅನಿವಾಸಿ ಭಾರತೀಯ ಸಮಿತಿ ಏನಿದೆ ಅಥವಾ NRI ಫೋರಮ್ ಏನಿದೆ ಕರ್ನಾಟಕ ಸರ್ಕಾರದ್ದು, ಇದು 2007ರಲ್ಲಿ ಇದನ್ನು ಪ್ರಾರಂಭ ಮಾಡಿ ಅದಕ್ಕೆ 3 ವರ್ಷ ಒಬ್ಬರು ಗಣೇಶ್ ಕಾರ್ನಿಕನ್ ಅವರು ಡೆಪ್ಟಿ ಚೇರ್ಮನ್ ಆಗಿದ್ದರು, ಫಸ್ಟ್ ಡೆಪ್ಟಿ ಚೇರ್ಮನ್. ಇಲ್ಲೇ ವಿಕಾಸಸೌಧದಲ್ಲೇ ಕೆಳಗಡೆ ಆಫೀಸ್ ಇತ್ತು, ಮತ್ತು ಅವರಿಗೆ ಕ್ಯಾಬಿನೆಟ್ ರ್ಯಾಂಕ್ ಎಲ್ಲ ಕೊಟ್ಟು ಅವ್ರನ್ನ ಮಾಡಿದರು. ಅದಾದಮೇಲೆ 3 ವರ್ಷ ಪ್ರಕಾಶ್ ಅನ್ನೋರಿದ್ದರು, ಲಾಸ್ಟ್ ಸಿದ್ದರಾಮಯ್ಯ ಅವರ ಗೌರ್ಮೆಂಟಲ್ಲಿ. ಅವ್ರದ್ದು 3 ವರ್ಷ ಆದಮೇಲೆ ಅವ್ರದ್ದು ಲಾಸ್ಟ್ 2 ಇಯರ್ಸ್ ಆಫ್ ಲಾಸ್ಟ್ ಸಿದ್ದರಾಮಯ್ಯ ಅವ್ರ ಗೌರ್ಮೆಂಟಲ್ಲಿ ನಾನು ಬಂದೆ ಡೆಪ್ಟಿ ಚೇರ್ಮನ್ ಆಗಿ. ಸೊ ಆಗ ನನಗೇನು ಅನಿಸ್ತು ಅಂದರೆ, ಅದು NRI ಫೋರಮ್ ಇದೆ ಅಂತಲೇ ಸುಮಾರು ದೇಶಗಳಲ್ಲಿ ಗೊತ್ತಿರಲಿಲ್ಲ. ಸೊ ಅದಕ್ಕೆ ನನಗೆ ಫಸ್ಟ್ ಕೆಲಸ ನಾನು ಮಾಡಬೇಕಾಗಿದ್ದು ಒಂದು ಪಾಲಿಸಿ ಮಾಡೋದು NRIಸ್ಗೆ. ಪ್ಲಸ್ ಅದು ಮಾಡೋಕ್ಕಿಂತ ಮುಂಚೆ ಅಟ್ಲೀಸ್ಟು ನಮ್ಮ ಕರ್ನಾಟಕದವರು ಜನಸಂಖ್ಯೆ ಜಾಸ್ತಿ ಇರೋ ಭಾಗದಲ್ಲಿ ಅವ್ರ ಸಮಸ್ಯೆಯನ್ನು ಕೇಳಿಕೊಂಡು ಅದಕ್ಕೆ ತಕ್ಕಂತೆ ಸ್ಪಂದನೆ ಮಾಡೋಕ್ಕೆ ನಮ್ಮ ಪಾಲಿಸಿನಲ್ಲಿ ಸೇರಿಸೋದಕ್ಕೆ. ಯಾಕಂದರೆ ನಾನು ಭಾರತದ ರಾಯಭಾರಿ ಕಚೇರಿಯಲ್ಲಿ 12 ವರ್ಷ ಕೆಲಸ ಮಾಡಿದ್ದೆ ಅಮೆರಿಕದಲ್ಲಿ. ಅಲ್ಲಿ ಕೂಡ ನಾನು ಸಮುದಾಯ ಅಭಿವೃದ್ಧಿ ಅಧಿಕಾರಿಯಾಗಿ ಅಲ್ಲಿನ ಸಮುದಾಯದ ಸಮಸ್ಯೆಗಳೆಲ್ಲ ನನಗೆ ಗೊತ್ತಿತ್ತು. ಅದಾದಮೇಲೆ ನಾನು ನಮ್ಮ ಭಾರತ ಸರ್ಕಾರದಲ್ಲಿ 2 ಸಪ್ರೇಟ್ ಮಿನಿಸ್ಟ್ರಿ ಮಾಡಿದರು UPA ಗೌರ್ಮೆಂಟಲ್ಲಿ. ಅಂದರೆ ವಿದೇಶಾಂಗ ಸಚಿವಾಲಯದಿಂದ ಸಾಗರೋತ್ತರ ಸಚಿವಾಲಯ ಅಂತ ಸಪ್ರೇಟ್ ಮಾಡಿ, ಅನಿವಾಸಿ ಭಾರತೀಯರಿಗಂತಲೇ ಒಂದು ಸಪ್ರೇಟ್ ಸಚಿವಾಲಯ ಇತ್ತು. ಆ ಸಚಿವಾಲಯದ ಜೊತೆಗೂ ಕೂಡ ನಾನು ಕೆಲಸ ಮಾಡಿದ್ದೀನಿ. ಅಲ್ಲಿನ ಇಂಡಿಯಾ ಫೌಂಡೇಶನ್ಗೆ ಅಡ್ವೈಸರ್ ಆಗಿದ್ದೆ. ಮತ್ತು ಈ ಒಂದು ಅನಿವಾಸಿ ಭಾರತೀಯ ಸಮಿತಿ ಕರ್ನಾಟಕಕ್ಕೆ ಬಂದೆ. ಸೊ ಹಾಗಾಗಿ ನನಗೆ ಇದು ಸಾಗರೋತ್ತರ ಸಚಿವಾಲಯದ ಜೊತೆ ನಾನು ಕೆಲಸ ಮಾಡಿದ್ರಿಂದ ನನಗೆ ಇಡೀ ಪ್ರಪಂಚದಲ್ಲಿರುವ NRI ಸಮಸ್ಯೆಗಳ ಬಗ್ಗೆನೂ ಗೊತ್ತಿತ್ತು, ಅಲ್ಲಿನ ಆಪರ್ಚುನಿಟೀಸ್ ಬಗ್ಗೆನೂ ಗೊತ್ತಿತ್ತು. ಅದಕ್ಕೆ ಹೇಗೆ ನಾವು ಸಮಸ್ಯೆಗಳಿಗೆ ಸ್ಪಂದನೆ ಮಾಡಬೇಕಂತ ಕೇರಳ ರಾಜ್ಯದ ಏನು ಒಂದು ಪಾಲಿಸಿ ಇದೆ ಅದು ಕೂಡ ನಂಗೆ ಚೆನ್ನಾಗಿ ಗೊತ್ತಿತ್ತು. ಸೊ ಅದನ್ನು ನಾನು ನೋಡಿ, ಮತ್ತು ನಮ್ಮ ರಾಜ್ಯದವರು ಹೊರದೇಶದಲ್ಲಿರೋರು ಗಲ್ಫಲ್ಲಿ ಜಾಸ್ತಿ ಇದ್ದಾರೆ, ಅಲ್ಲಿ ಸಮಸ್ಯೆ ಏನು, ಮತ್ತು ಪಾಶ್ಚಾತ್ಯ ರಾಷ್ಟ್ರಗಳಿರ್ಬೋದು USA, UK, ಆಸ್ಟ್ರೇಲಿಯಾ ಅಥವಾ ಇದು ಲಂಡನ್ನು, ಅಲ್ಲಿರೋರ ಸಮಸ್ಯೆ ಬೇರೆ. ಸೊ ಅದನ್ನೆಲ್ಲ ಅಲ್ಲಿದು ನನಗೆ ಗೊತ್ತಿತ್ತು. ಬಟ್ ಇಲ್ಲಿ ಗಲ್ಫ್ ರಾಷ್ಟ್ರಗಳ ಸಮಸ್ಯೆ ತೊಳ್ಕೊಳಕ್ಕೋಸ್ಕರ ನಾನು ಎಲ್ಲ ಗಲ್ಫ್ ರಾಷ್ಟ್ರಗಳಿಗೂ ವಿಸಿಟ್ ಮಾಡಿ, ಇನ್ನು ಸೌದಿ ಅರೇಬಿಯಾಕ್ಕೂ ಹೋಗಿದ್ದೆ. ಅಲ್ಲಿ ಕೂಡ ಯಾರು ಲೇಡೀಸ್ ಅಷ್ಟೊಂದು ಕರ್ನಾಟಕದಿಂದ ಹೋಗಿದ್ದೆ ಗೊತ್ತಿರಲಿಲ್ಲ ಅವರಿಗೆ, ಪೊಲಿಟಿಷಿಯನ್ ಅಥವಾ ಆ ಟೈಮಲ್ಲಿ ನಾನು ಹೋಗಿದ್ದೆ. ಅಂದರೆ ಸುಮಾರು ಒಂದು 5-6 ವರ್ಷ ಹಿಂದೆಯೇ, ಆಗ ನಾನು ಡೆಪ್ಟಿ ಚೇರ್ಮನ್ ಆದಾಗ. ಸೊ ಅಲ್ಲಿ ಸಮಸ್ಯೆನೂ ನೋಡ್ಕೊಂಬಂದು ನಾನು ಇದೊಂದು ಪಾಲಿಸಿ ಮಾಡಿದೆ. ಸೊ ಈ ಪಾಲಿಸಿ ಮಾಡಾದಮೇಲೆ ಫಸ್ಟ್ ಟೈಮು ಸರ್ಕಾರದಿಂದ ಇದನ್ನು ಇಂಪ್ಲಿಮೆಂಟೇಷನ್ ಮಾಡೋಕ್ಕೆ, ಕಾರ್ಯಗತ ಮಾಡೋದಕ್ಕೆ ಬಡ್ಜೆಟ್ ಕೇಳಿದೆ. ಆಗ ಸರ್ಕಾರದಲ್ಲೂ ಕೂಡ NRIಸಿಗೆ ಏನು ಸಮಸ್ಯೆ, ಇಲ್ಲಿ ಜನರಲ್ಲಾಗಿ ಒಪಿನಿಯನ್ ಏನಂದರೆ ಅವರು ತುಂಬ ಶ್ರೀಮಂತರು ಅಂತ. ಸೊ ಅಲ್ಲೂ ಕೂಡ ಸಮಸ್ಯೆ ಇದೆ ಅನ್ನೋದು ಅಷ್ಟೊಂದು ಇಲ್ಲಿನ ಇದು ಜನಗಳಿಗೆ ಅರಿವಿರಲ್ಲ. ಜನರಲಿ ಪಬ್ಲಿಕ್ ಏನು ಅಂದ್ಕೊಳೋದು, NRI ಅಂದರೆ ಅವರು ಹೊರದೇಶದಲ್ಲಿ ದುಡ್ಡು ಮಾಡಿರ್ತಾರೆ, ದುಡ್ಡಿದೆ ಅಂತ. ಬಟ್ ಅಲ್ಲಿ ಗಲ್ಫ್ ರಾಷ್ಟ್ರಗಳಲ್ಲಿ ಏನಂದರೆ ನಮ್ಮವ್ರು ಜಾಸ್ತಿ ಇರೋದಲ್ಲಿ, ಪ್ಲಸ್ ಅಲ್ಲಿ ನಾನಾ ರೀತಿಯ NRIs ಇದ್ದಾರೆ. ಅಂದರೆ ಒಬ್ಬರು ಪ್ರೊಫೆಷ್ನಲ್ ಇದ್ದಾರೆ, ಮತ್ತು ಕೆಲವರು ಜನ ಪ್ರೊಫೆಷ್ನಲ್ಸು, ಕೆಲವರು CEOs ಆಫ್ ಎ ಕಂಪನಿ, ಅವ್ರದ್ದೇ ಕಂಪ್ನಿ ಮಾಡಿ ಅದಕ್ಕೆ ಚೇರ್ಮನ್ ಅಥವಾ CEO ಆಗಿರ್ತಾರೆ. ಇನ್ನೊಂದು ಕೂಲಿ ಕಾರ್ಮಿಕರು. ಸೊ ಆ ಕೂಲಿ ಕಾರ್ಮಿಕರು ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ಜಾಸ್ತಿ ಇಲ್ಲ, ಗಲ್ಫ್ ರಾಷ್ಟ್ರಗಳಲ್ಲಿ ಜಾಸ್ತಿ ಇದ್ದಾರೆ, ಮತ್ತು ನಮ್ಮ ಕರ್ನಾಟಕದವ್ರು ಜಾಸ್ತಿ ಇರೋದು ಅಲ್ಲೇ. ಹಂಗಾಗಿ ಅವ್ರ ಸಮಸ್ಯೆನೇ ಒಂದು ವಿಭಿನ್ನವಾದ ಸಮಸ್ಯೆಗಳು.
ಅದಕ್ಕೆ ಅದೆಲ್ಲ ನಾನು ಸ್ಟಡಿ ಮಾಡಿದ್ರಿಂದ ನಾನು ಬಡ್ಜೆಟ್ ಬೇಕು, ಇಲ್ಲಾಂದರೆ ನಾವು ಕಾರ್ಯಗತ ಮಾಡೋಕ್ಕಾಗಲ್ಲ ಅಂತ ಕೇಳಿದೆ. ಯಾವುದೇ ಡಿಪಾರ್ಟ್ಮೆಂಟಲ್ಲಿ ನಿಮಗೂ ಗೊತ್ತು ಪಾಲಿಸಿ ಇಂಪ್ಲಿಮೆಂಟೇಷನ್. ಸೊ ಆಗ ನಮ್ಮ ಅವಾಗ ಸಿ ಎಮ್ ಏನಿದ್ರು ಅವರು 2 ಕೋಟಿ ಕೊಡ್ತೀನಿ ಫಸ್ಟು, ಅದು ಹೇಗೆ ಕಾರ್ಯಗತ ಎಲ್ಲ ಮಾಡುವಾಗ ಎಷ್ಟು ಸ್ಪೆಂಡ್ ಆಗುತ್ತೆ ನೋಡಿಕೊಂಡು ಮತ್ತೆ ಜಾಸ್ತಿ ಮಾಡೋಣ ಅಂದರು. 2 ಕೋಟಿ ಕೊಟ್ಟಿದ್ರು. ನಾನು ಕೂಡ ಇದನ್ನೆಲ್ಲ ಕಾರ್ಯಗತ ಮಾಡೋಕ್ಕೆ ಶುರು ಮಾಡಿದೆ. ಅಂದರೆ ಕೆಲವು ನನ್ನ ಪಾಲಿಸಿಲಿ ಇದ್ದಾವೆ. ಹೊರದೇಶದಲ್ಲಿರೋ ಸಂಘ ಸಂಸ್ಥೆಗಳು ಅವರ ಒಂದು ಕನ್ನಡ ನಾಡು ನುಡಿ ಸಂಸ್ಕೃತಿಯನ್ನು ಯುವ ಪೀಳಿಗೆಗೆ ಪರಿಚಯ ಮಾಡುವ ನಿಟ್ಟಿನಲ್ಲಿ ಏನಾದರೂ ಅವರೊಂದು ಸಮಾರಂಭ ಮಾಡಿದಾಗ ಅವರಿಗೆ ನಾವು ಕೂಡ ಒಂದು ಸ್ವಲ್ಪ ಧನ ಸಹಾಯ ಮಾಡೋದು. ಇನ್ನೊಂದು ಅಲ್ಲಿ ಡೆತ್ ಆಗುತ್ತೆ, ಆಗ ಅವರಿಗೆ ಬಾಡಿ ತರಕ್ಕೆ ದುಡ್ಡು ಇಲ್ಲದೆ ಇರೋ ಸಮಯದಲ್ಲಿ ನಮ್ಮ ಒಂದು ಸಮಿತಿಯಿಂದ ಕೂಡ ಸ್ವಲ್ಪ ಧನ ಸಹಾಯ ಮಾಡೋದು. ಮತ್ತು ಇನ್ನೊಂದು ಇನ್ಶೂರೆನ್ಸ್ ಸ್ಕೀಮ್ ಫಾರ್ ಗಲ್ಫಲ್ಲಿ ಕೆಲಸ ಮಾಡೋ ಕೂಲಿ ಕಾರ್ಮಿಕರಿಗೆ. ಮತ್ತು ಇನ್ನೊಂದು ನಮ್ಮ ಊರು ನಮ್ಮ ನಾಡು, ಅಂದರೆ ಸ್ವಲ್ಪ ಅಲ್ಲಿ ಹೋಗಿ ದುಡ್ದು ನಾವೇನಾದರೂ ಮಾಡಬೇಕು ನಾವು ಹುಟ್ಟೂರಿಗೆ ಅಂತ ಇರೋರಿಗೆ ಅವರು ಊರಿನಲ್ಲಿ ಒಂದು ಸ್ಕೂಲು ವಿಲೇಜು ಯಾವುದೋ ಒಂದನ್ನು ಅಡಾಪ್ಟ್ ಮಾಡಿಕೊಂಡು ಅದರ ಅಭಿವೃದ್ಧಿಗೆ ಅವರು ಕಾಂಟ್ರಿಬ್ಯೂಟ್ ಮಾಡೋದು. ಮತ್ತು ಇನ್ನೊಂದು ಎಲ್ಲ ಕನ್ನಡಿಗರನ್ನು ಒಂದು ವೇದಿಕೆಯಲ್ಲಿ ತಂದು ಒಂದು ಪ್ರವಾಸಿ ದಿವಸದ ಮಾದರಿಯಲ್ಲಿ ಕರ್ನಾಟಕ ಪ್ರವಾಸಿ ದಿವಸ ಅಂತ ಮಾಡೋದು. ಮತ್ತು ಐಡೆಂಟಿಟಿ ಕಾರ್ಡ್ ಕೊಡೋದು, ಅಂದರೆ ಹೊರದೇಶದಲ್ಲಿರೋ NRIಸ್ಗೂ ಒಂದು ID ಕಾರ್ಡ್ ನಮ್ಮ ಸರ್ಕಾರದಿಂದ. ಸೊ ಇದೆಲ್ಲದೂ ಇಂಪ್ಲಿಮೆಂಟೇಷನ್ ಮಾಡೋಕ್ಕೆ ಪ್ರಾರಂಭ ಮಾಡಿದ್ವಿ. ID ಕಾರ್ಡು ಸುಮಾರು ಒಂದು 150-200 ಪ್ರಿಂಟ್ ಮಾಡಿ ದುಬೈಗೂ ಕಳಿಸಿದ್ವಿ ರೀ, ಅದು ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ. ಅಷ್ಟರಲ್ಲಿ ಸರ್ಕಾರ ಚುನಾವಣೆಗೆ ಹೋಯಿತು. ಅದಾದಮೇಲೆ ಎಲ್ಲದೂ ಸ್ಥಗಿತಗೊಳ್ತು. ಅಂದರೆ 5 ವರ್ಷ ಯಾರು ಕೂಡ ಡೆಪ್ಟಿ ಚೇರ್ಮನ್ ಇರಲಿಲ್ಲ. ಆದರೆ ನಾನು ಡೆಪ್ಟಿ ಚೇರ್ಮನ್ ಇಲ್ಲದೇ ಇದ್ದರೂ ಕೂಡ ಅದು ಕರೋನಾ ಟೈಮ್ ಇರ್ಬೋದು, ಯುಕ್ರೇನ್ ಕ್ರೈಸಿಸ್ ಇರ್ಬೋದು, ಸುದಾನಲ್ಲಿ ಯಾರು ಹೋಗಿ ಸಿಕ್ಕಾಕೊಂಡಿದ್ರು, ಎಲ್ಲ ಟೈಮಲ್ಲೂ ನನ್ನನ್ನೇ ಅನಿವಾಸಿ ಕನ್ನಡಿಗರಿರ್ಬೋದು ಭಾರತೀಯರಿರ್ಬೋದು ಕಾಂಟ್ಯಾಕ್ಟ್ ಮಾಡ್ತಾ ಬರ್ತಿದ್ರು. ನಾನು ತುಂಬ ಲಕ್ಷಾಂತರ ಜನನ ಈ ಯುಕ್ರೇನ್ ಕ್ರೈಸಿಸ್ ಕರೋನಾ ಕ್ರೈಸಿಸಲ್ಲಿ ಲಕ್ಷಾಂತರ ಜನಕ್ಕೆ ಸಹಾಯ ಮಾಡಿದ್ರು ವಾಪಸ್ ಬರೋಕ್ಕೆ. ಪ್ರೆಗ್ನೆಂಟ್ ವುಮೆನ್ನು, ಓಲ್ಡ್ ಪೀಪಲ್ಲು, ಯಾರ್ಯಾರಲ್ಲಿ ಸ್ಟಕ್ ಆಗಿದ್ರು ವಾಪಸ್ ಬರಬೇಕಂತಿದ್ರು, ವಂದೇ ಭಾರತ್ ಮಿಷನ್ ಫ್ಲೈಟಲ್ಲಿ, ಆಮೇಲೆ ಚಾರ್ಟರ್ಡ್ ಫ್ಲೈಟ್ ಕ್ಲಿಯರೆನ್ಸಿಗೆ ಎಲ್ಲದಕ್ಕೂ ಕೂಡ ಸಹಾಯ ಮಾಡ್ತಾ ಬಂದೆ. ಈಗ ನಾನು ಮತ್ತೆ ಈ ಉಪಾಧ್ಯಕ್ಷೆಯಾಗಿ ಬಂದಿದ್ದೀನಿ. ಅಕ್ಟೋಬರಲ್ಲಿ ಬಂದ ಮೇಲೆ ಏನಾಯಿತು ಅಂದರೆ, ಇಷ್ಟು ದಿವಸ ಏನು ಕೂಡ ಡಿಪಾರ್ಟ್ಮೆಂಟು ಆ್ಯಕ್ಟಿವ್ ಇಲ್ಲದೆ ಇರೋದ್ರಿಂದ ನಮ್ಮ ಒಂದು ಸಮಿತಿಯ ರೂಮು ಕೂಡ ಬೇರೆಯವರು ತಗೊಂಡ್ಬಿಟ್ಟಿದ್ರು, ಬೇರೆಯವ್ರಿಗೆ ಅಲಾಟ್ ಮಾಡಿದರು. ಹಾಗಾಗಿ ನಾನೀಗ ಇದನ್ನು ಹೊಸದಾಗಿ ಮತ್ತೆ ನಮ್ಮ ಅನಿವಾಸಿ ಕನ್ನಡಿಗರಿಗೆ ಪ್ರಾಮುಖ್ಯತೆ ಬೇಕಂದರೆ ಇಲ್ಲೇ ಇರಬೇಕು, ಮೊದಲು ಇಲ್ಲೇ ಇತ್ತು ಅಂಥೇಳಿ ಅದನ್ನು ಮತ್ತೆ ತೊಗೋಬೇಕಾದ್ರೆ ಸ್ವಲ್ಪ ತುಂಬ ದಿವಸ ಆಯಿತು. ಅದನ್ನು ಮತ್ತೀಗ ಆಫೀಸೆಲ್ಲ ಸೆಟಪ್ ಈಗ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ನಾನೊಂದು 4 ತಿಂಗಳಿಂದ ನಾನು ಅಸೆಂಬ್ಲಿ ಸೆಷನ್ ಇರುವಾಗ ಗಲ್ಫ್ ರಾಷ್ಟ್ರಗಳಿಂದ ಒಂದು 50 ಜನ ಬಂದಿದ್ದರು NRIs. ಎಲ್ಲ ಗಲ್ಫ್ ರಾಷ್ಟ್ರಗಳಿಂದ ಕರೆದು ನಮ್ಮ ಅಸೆಂಬ್ಲಿ ಸೆಷನ್ನಲ್ಲಿ ಕೂರಿಸಿ ಅಲ್ಲಿರೋ ಶಾಸಕರು ಮತ್ತು ಮಂತ್ರಿಗಳಿಂದ ನಮ್ಮ NRIಸ್ಗೂ ಕೂಡ ಸಮಸ್ಯೆಗೆ ಸ್ಪಂದನೆ ಮಾಡೋಕ್ಕೆ ಬಡ್ಜೆಟ್ ಬೇಕು ಅನ್ನೋದನ್ನು ಚರ್ಚೆನೂ ಆಯಿತು. ಸೊ ಈಗ ಬಡ್ಜೆಟ್ ನನಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ಈಗ ನಮಗೆ ಬಡ್ಜೆಟ್ ಮಾರ್ಚಲ್ಲಿ ಬಂದರೆ ಖಂಡಿತ ಇದನ್ನೆಲ್ಲ ನಾವು ಏನು ಪಾಲಿಸಿ ಮಾಡಿದ್ವಿ ಅದನ್ನು ರಿಯಾಕ್ಟಿವೇಟ್ ಮಾಡಿ, ಮತ್ತು ನಾವು ಸಚಿವಾಲಯನೂ ಕೂಡ ಹೊಸದಾಗಿ ಮಾಡಬೇಕು ಅಂತ ನಾನು ಪ್ರಣಾಳಿಕೆಯಲ್ಲಿ ರೆಕಮೆಂಡ್ ಮಾಡಿ ಸೇರಿಸಿದ್ದೆ. ಅದನ್ನು ಕೂಡ ನಾವು ಕಾರ್ಯಗತ ಮಾಡೋ ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೀನಿ. ಸೊ NRIಸ್ಗೆ ಯಾಕೆ ಆ ಥರ ನಮಗೆ ಏನು ಮಾಡ್ತಾಯಿಲ್ಲ ಸರ್ಕಾರ ಅನಿಸಿತ್ತು ಅಂದರೆ, ಅವರು ತುಂಬ ಡಿಮಾಂಡ್ ಮಾಡಿದ್ರು 5 ವರ್ಷದಿಂದ, ನೀವು ಸಮಿತಿ ಇದೆ, ಯಾರನ್ನೂ ಉಪಾಧ್ಯಕ್ಷರನ್ನ ಅಪಾಯಿಂಟ್ ಮಾಡ್ತಾಯಿಲ್ಲ, ಸೊ ಸಮಿತಿ ಇನ್ಆ್ಯಕ್ಟಿವ್ ಆಗಿದೆ, ನಾವು ಯಾರನ್ನ ಹತ್ರ ನಮ್ಮ ಸಮಸ್ಯೆ ಹೇಳ್ಕೋಬೇಕು ಅಂತ. ಸೊ ಈಗ ಸಮಿತಿ ಆ್ಯಕ್ಟಿವ್ ಆಗಿದೆ, ನಾನು ಬಂದಿದ್ದೀನಿ, ಅವ್ರಿಗೆ ಗೊತ್ತು ನನಗೆ ಸಮಸ್ಯೆಗೆ ಸ್ಪಂದನೆ ಮಾಡೋ ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ತೀನಿ ಅನ್ನೋದು ಗೊತ್ತು. ಬಿಕಾಸ್ ನಾನು ಅಧಿಕಾರದಲ್ಲಿ ಇಲ್ಲದೆ ಇರುವಾಗಲೂ ಮಾಡಿದ್ದೀನಿ. ಸೊ ಆದರೆ ನನಗೀಗ ಬಡ್ಜೆಟ್ ಬರಬೇಕು, ಒಂದೊಂದೇ ಮಾಡ್ತಾಯಿದ್ದೀವಿ. ಅದು ಬಂದಮೇಲೆ ಖಂಡಿತ ನಾವು ಅವ್ರ ಸಮಸ್ಯೆಗೆ ಸ್ಪಂದನೆ ಮಾಡ್ತೀವಿ. ಆದರೆ ಧನ ಸಹಾಯ ಮಾಡೋಕ್ಕೆ ಈಗ ಆಗ್ತಾಯಿಲ್ಲ. ಸೊ ಅದನ್ನು ನಾವು ಬಡ್ಜೆಟ್ ಬಂದ ಮೇಲೆ ಮಾಡ್ತೀವಿ. ಈಗ ಮತ್ತೊಂದಂತಂದರೆ, ಈಗ ನಾವು ನಿಮ್ಮನ್ನ ಒಂದು ಇಂಟರ್ವ್ಯೂ ಮಾಡ್ತೀವಿ ಅಂತ ಗೊತ್ತಾದ ತಕ್ಷಣ ನಾನು ಒಂದಿಷ್ಟು ಅನಿವಾಸಿ ಭಾರತೀಯರ ಹತ್ರ ಒಂದಿಷ್ಟು ಡಿಸ್ಕಸ್ ಮಾಡಿ ಅವ್ರಿಗೆ ಏನೇನು ಸಮಸ್ಯೆಗಳಾಗ್ತು ಅಂತ ಒಂದಿಷ್ಟು ಪಟ್ಟಿ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಅವ್ರು ಮೊದಲು ಜಾಸ್ತಿ ಮೆಂಬರ್ಸ್ ಆ್ಯಾವ್ರೇಜಲ್ಲಿ ಕಂಪ್ಲೇಂಟ್ ಮಾಡ್ತಾ ಇರೋದಂತಂದರೆ, ಕೇರಳದಲ್ಲಿ ಅನಿವಾಸಿಗಳಿಗೆ ಅಂತಲೇ ಒಂದು ಸಪ್ರೇಟ್ ಆದಂಥ ಒಂದು ಸಚಿವಾಲಯ ಇದೆ, ಅದ್ರ ಜೊತೆಗೆ ಕೇರಳದ ಅನಿವಾಸಿಗಳಿಗೆ ಅಂತಲೇ ಒಂದು ಪ್ರಣಾಳಿಕೆಯಲ್ಲಿ ಅವ್ರಿಗೋಸ್ಕರನೇ ಅಂತಂದ ಒಂದಿಷ್ಟು ಫಂಡ್ಗಳನ್ನು ರಿಲೀಸ್ ಮಾಡ್ತಾರೆ. ಬಟ್ ನಮ್ಮಲ್ಲಿ ಆ ಥರ ವ್ಯವಸ್ಥೆಗಳಿಲ್ಲ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಅದನ್ನೇ ನಾನು ನಿಮ್ಗೆ ಹೇಳಿದ್ದು. ನನಗೆ ಕೇರಳ ಮಾದರಿ ಗೊತ್ತಿರೋದ್ರಿಂದನೇ ಅದನ್ನೇ ಸೇರಿಸಿ ನಾವು ಪಾಲಿಸಿ ಮಾಡಿರೋದು. ಬಟ್ ಈಗ ಅದು ಆಕ್ಟಿವ್ ಇರಲಿಲ್ಲ. ಈಗ ನಾವು ಕೇರಳ ಮಾದರಿಲೇನೆ ಮತ್ತೆ ಆ ಪಾಲಿಸಿನ ರಿಆಕ್ಟಿವೇಟ್ ಮಾಡಿ
ಸುಮಾರು ಅಂಶಗಳನ್ನು ಅವ್ರದ್ದೇ ಸೇರಿಸಿದ್ವಿ. ಮತ್ತು ನಮ್ಮ ಚುನಾವಣೆ ಪ್ರಣಾಳಿಕೆಯಲ್ಲೂ ನಾವು ಹಾಕಿದ್ವಿ, ಒಂದು ಸಚಿವಾಲಯ ಮಾಡೋದು, ಇನ್ನೊಂದು ಸುಮಾರು ಜನ ಕೆಲಸ ಕಳ್ಕೊಂಡು ವಾಪಸ್ ಬರ್ತಾರೆ. ಹೌದು. ಅಂಥವ್ರಿಗೆ ನಾವು ಇಲ್ಲಿ ಒಂದು ಕೆಲಸ ಒಂದು ಅವರಿಗೆ ಉದ್ಯೋಗ ಸೃಷ್ಟಿ ಮಾಡೋದಾಗಲಿ, ಅಥವಾ ಕೆಲವರಿಗೆ ಏನೋ ಒಂದು ಸ್ಮಾಲ್ ಟೈಮ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋರಿಗೆ ಇಂಟ್ರೆಸ್ಟ್ ಫ್ರೀ ಲೋನ್ ಆ ಥರ ಇಷ್ಟು ಕೊಡೋದು, ಇಷ್ಟು ಅಮೌಂಟ್ ಅಂತ ಫಿಕ್ಸ್ ಮಾಡಿ ಆ ಥರ ಕೊಡೋದು, ಅದೆಲ್ಲ ಕೇರಳದ ಮಾದರಿಲೇ ನಾವು ಮಾಡ್ಬೇಕಂತಲೇ ಚುನಾವಣೆ ಪ್ರಣಾಳಿಕೆಯಲ್ಲೂ ಹಾಕ್ಕೊಂಡಿದ್ದೀವಿ. ಅದನ್ನು ಮಾಡ್ತೀವಿ. ಆದರೆ ನಾನು ಹೇಳ್ದಂಗೆ ಈಗ ಒಂದೊಂದೇ ಆಗಬೇಕಾಗಿದೆ. ಈಗ ನಮ್ಮದು ಆಫೀಸ್ ಏನಿತ್ತು ಅದೀಗ ಸೆಟಪ್ ಆಯಿತು. ಇನ್ನು ನೆಕ್ಸ್ಟು ಬಡ್ಜೆಟ್ ತೊಗೊಂಡು ನಾವು ಅದನ್ನು ಪ್ರಾರಂಭ ಮಾಡ್ತೀನಿ. ಯಾಕಂದರೆ ನಾನು ಲಾಸ್ಟ್ ಟೈಮ್ 2 years ಇದ್ದಿದ್ದರಿಂದ ಕಂಟಿನ್ಯೂಟಿ ಕೂಡ ಆಗುತ್ತೆ. ಈಗ ಮತ್ತೆ ಹೊಸಬ್ರು ಬಂದಿದ್ರೆ ಅವರಿಗೆ ಹೊಸದಾಗಿ ಇವರ ಸಮಸ್ಯೆನೆಲ್ಲ ಅರ್ಥ ಮಾಡಿಕೊಂಡು ಮತ್ತೆ ಕೇರಳ ಮಾದರಿ ಏನು ಎಲ್ಲ ನೋಡಬೇಕಿತ್ತು. ನನಗೆ ಹಾಗಲ್ಲ, ನನಗೆ ಆಲ್ರೆಡಿ ಗೊತ್ತು ಕೇರಳದ. ಸೊ ಅದೇ ರೀತಿ ಮಾಡ್ಬೇಕಂತಲೇ ನಾವಿರೋದು. ಮತ್ತು ಪ್ರತಿಯೊಂದು ದೇಶದಲ್ಲೂ ಕೂಡ ನಾವು NRI ಫೋರಮ್ ನಮಗೆ ಅಫಿಲಿಯೇಟ್ ಆಗೋ ಥರ ಒಂದು ಬಾಡಿ ಕ್ರಿಯೇಟ್ ಮಾಡಿ, ಅಲ್ಲಿ ಎಷ್ಟು ಕನ್ನಡ ಅಸೋಸಿಯೇಷನ್ ಇದ್ದಾವೆ ಎಲ್ಲವೂ ಒಂದು ಅಂಬ್ರೆಲಾ ಕೆಳಗೆ ಬರಾಗಿ, ಆಗ ಅವರು ಕೂಡ ನಮ್ಮ ರಾಯಭಾರಿ ಕಚೇರಿಗೆ ಹೋಗಿ ಏನಾದರೂ ಸಮಸ್ಯೆ ಕೇಳ್ಕೋಬೇಕು ಅಥವಾ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಂದ್ರೆ ಒಂದು ಆರ್ಗನೈಸೇಷನ್ ಅವ್ರು ಹೋಗ್ಬೋದು. ಈಗ ಏನಾಗ್ತಾ ಇದೆ, ಈಗ ದುಬಾಯಿ ಅಲ್ಲೆಲ್ಲ ಸುಮಾರು ಒಂದು ಹೆಚ್ಚು ಕಮ್ಮಿ ಒಂದು 50-60 ಆರ್ಗನೈಸೇಷನ್ ಇದೆ ಕನ್ನಡದ. ಸೊ ಎಂಬಸಿಯವರು ಪ್ರಾಮುಖ್ಯತೆ ಕೊಡೋಕ್ಕೆ ಕಷ್ಟ ಆಗುತ್ತೆ. ಈಗ ಅದು ಕೇರಳದವ್ರು ಆ ಥರ ಇಲ್ಲ, ಅವ್ರದ್ದು ವೆಲ್ ಆರ್ಗನೈಸ್ಡ್ ಪ್ಲ್ಯಾನ್ಡ್ ಇದಿದೆ ಎಲ್ಲ ಕಂಟ್ರಿನಲ್ಲೂ. ಅದೇ ಥರ ನಾವು ಕೂಡ ಮಾಡಬೇಕಂತ ಇದ್ದೀವಿ. ಓಕೆ, ಮತ್ತೊಂದು ಅಂತಂದರೆ ಈಗ ನೀವು UAE ಅಂದಮೇಲೆ ನನಗೆ ನೆನಪಾಯಿತು. UAEಯಲ್ಲಿ ಏನಿಲ್ಲ ಅಂತಂದ್ರೂ 1,80,000 ಜನ ನಮ್ಮ ಕನ್ನಡಿಗರಿದ್ದಾರೆ. ಸೊ ಅವರಿಗೆ ಅಂತಾನೆ ಒಂದು ಸಪ್ರೇಟ್ ಆದಂಥ ಒಂದು ಕನ್ನಡ ಭವನ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಇಲ್ವಾ ಅಂತ. ಯಾಕಂದರೆ ಈಗ ಎಷ್ಟೋ ಕನ್ನಡಿಗರಿಗೆ November 1ಕ್ಕೆ ಕನ್ನಡ ರಾಜ್ಯೋತ್ಸವ ಆಚರಿಸಬೇಕು ಅಂತ ಒಂದು ಖುಷಿ ಇರುತ್ತೆ. ಯಾಕಂದರೆ ನಾವು ಕನ್ನಡಿಗರು ಅಂತ ಒಂದು ಹೆಮ್ಮೆ ದಿನ ಅದು ಆಚರಣೆ ಮಾಡೋದು. ಬಟ್ ಆದರೆ ಅವರಿಗೆ ಇಂಡಿಯಾಕ್ಕೆ ಬರ್ಲಿಕ್ಕೆ ಕಷ್ಟ ಆಗ್ಬೋದು. ಅಂಥ ಟೈಮ್ನಲ್ಲಿ ಅವ್ರ ದೇಶದ ಅಲ್ಲೇ ಇದ್ಕೊಂಡು ಅವರು ನಮ್ಮ ಕನ್ನಡ ರಾಜ್ಯೋತ್ಸವನ ಆಚರಿಸ್ಲಿಕ್ಕೆ ಆಗತ್ತಾ? ಈಗ ನಾನು ಮೊನ್ನೆ ಕನ್ನಡ ರಾಜ್ಯೋತ್ಸವಕ್ಕೆ ಗೆಸ್ಟ್ ಆಗಿ ಹೋಗಿದ್ದೆ. ಆಗ ಈ ರಿಕ್ವೆಸ್ಟ್ ನನ್ನ ಹತ್ರನೂ ಇಟ್ಟರು, ಮೇಡಮ್ ನೀವು ಕನ್ನಡ ಇದು ಬೆಹರೇನ್ ಕನ್ನಡ ಭವನಕ್ಕೆ ನಿಮ್ಮಿಂದನೇ ಆಗಿರೋದು, ಸೊ ನೀವು ನಮಗೂ ಒಂದು ಮಾಡಿಕೊಡ್ಬೇಕು. ಸೊ ಬೆಹರೇನ್ ಕನ್ನಡ ಭವನ ಏನಾಯ್ತಂದರೆ, ನಾನು ಲಾಸ್ಟ್ ಟೈಮ್ ಡೆಪ್ಟಿ ಚೇರ್ಮನ್ ಇದ್ದಾಗ ಕನ್ನಡ ಅಸೋಸಿಯೇಷನ್ ಬೆಹರೇನ್ ಏನಿದೆ ಅದು ತುಂಬ ಓಲ್ಡೆಸ್ಟ್ ಆರ್ಗನೈಸೇಷನ್ ಇಡೀ ಪ್ರಪಂಚದಲ್ಲಿ. ಅವರು ಒಂದು ಬಿಲ್ಡಿಂಗ್ನ ಲೀಸಿಗೆ ತೊಗೊಂಡು ಅಲ್ಲಿ ಕನ್ನಡ ಸಂಘದ ಚಟುವಟಿಕೆಗಳನ್ನ ಮಾಡ್ತಾ ಬಂದಿದ್ರು. ಅವರು ಆಮೇಲೆ ಏನು ಡಿಸೈಡ್ ಮಾಡಿದ್ರು, ಅವರೇ ಒಂದು ಭವನನ ಕಟ್ಟೋದು ಸಪ್ರೇಟಾಗಿ, ಅದೇ ಲೀಸ್ ಲ್ಯಾಂಡ್ ಮೇಲೆ ಇನ್ನೊಂದು ಭವನ ಕಟ್ಟೋದು ಹೊಸದಾಗಿ ಅಂತ. ಸುಮಾರು ಅವರು 15 ಕೋಟಿದ ಏನೋ ಒಂದು ಪ್ರಾಜೆಕ್ಟ್ ಇದು ಮಾಡಿಕೊಂಡು, ಹಿಂದೆ ಯಡಿಯೂರಪ್ಪ ಅವ್ರು ವಿಸಿಟ್ ಮಾಡಿದಾಗ 1 ಕೋಟಿ ಏನೋ ಸ್ಯಾಂಕ್ಷನ್ ಮಾಡಿ ಬಂದಿದ್ರು ಗೌರ್ಮೆಂಟ್ ಕಡೆಯಿಂದ. ಅದಾದಮೇಲೆ ಅವರೇ ಪ್ರೈವೇಟಾಗಿ ಕಲೆಕ್ಟ್ ಮಾಡ್ಕೊಂಡು ಮಾಡಬೇಕಂತಿದ್ರು. ಅದೇನಾಯಿತು, ನಾನು ಡೆಪ್ಟಿ ಚೇರ್ಮನ್ ಹೋದಾಗ ಸಿದ್ದರಾಮಯ್ಯ ಸರ್ಕಾರ ಇತ್ತು, ನನ್ನನ್ನು ರಿಕ್ವೆಸ್ಟ್ ಮಾಡಿದರು, ಮೇಡಮ್ ನಮ್ಗೆ ಹೆಲ್ಪ್ ಮಾಡಬೇಕು, ನಮಗೆ ತುಂಬ ದುಡ್ಡಿನ ಅವಶ್ಯಕತೆ ಇದೆ. ಬರೀ 1 ಕೋಟಿ ಕೊಟ್ಟಿದ್ರು ಅವಾಗ, ಅದೇನಕ್ಕೂ ಸಾಕಾಗ್ತಾ ಇಲ್ಲ, ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಷ್ಟೇ ಅಂತ. ಸೊ ನಾನು ಆಮೇಲೆ ಆಯಿತು ನಾನು ಹೋಗಿ ಮಾತಾಡ್ತೀನಂದೆ, ಬಂದೆ, CMಗೆ ಹೇಳಿದೆ. ಆಮೇಲೆ ಚುನಾವಣೆ ಆದಮೇಲೆ ನೋಡೋಣ ಅಂದರು. ಅಷ್ಟೊತ್ತಿಗೆ ಚುನಾವಣೆ ಬಂತು, ನಮ್ಮ ಪಾರ್ಟಿ ಬರಲಿಲ್ಲ, ನಮ್ಮ ಸರ್ಕಾರ ಬರಲಿಲ್ಲ. ಸೊ ನಾನೇನು ಅಫಿಷಿಯಲಿ ಮಾಡೋಕ್ಕಾಗಲಿಲ್ಲ. ಆದರೂ ಕೂಡ ಅವ್ರಿಗೆ ಕಮಿಟ್ ಮಾಡಿದ್ನಲ್ಲ ಅಂತ ನಂದು ಏನೇನು ಕಾಂಟ್ಯಾಕ್ಟ್ಸ್ ಇತ್ತು ಅಕ್ಕಪಕ್ಕ ರಾಷ್ಟ್ರಗಳು ಅವರೆಲ್ಲ ಕಾಂಟ್ರಿಬ್ಯೂಟ್ ಮಾಡಿದ್ರು, ನಾನು ಹೇಳ್ದವರೆಲ್ಲ. ಮತ್ತೆ ನಾನು ಗೌರ್ಮೆಂಟ್ಗೆ ಅವ್ರು ಮತ್ತೆ ರಿಕ್ವೆಸ್ಟ್ ಕೊಟ್ಟರು, ಮತ್ತೆ ಸರ್ಕಾರ 1 ಕೋಟಿ ಕೊಡ್ತು ಅವಾಗ. ಅದು ಕೊಟ್ಟಾದ್ಮೇಲೆ ಬೇರೆ ಬೇರೆಯವ್ರ ಹತ್ರ ಕೂಡ ನಾನು ಸ್ವಲ್ಪ ಹೆಲ್ಪ್ ಮಾಡಿಸಿ ಅದು ಕನ್ನಡ ಭವನ ಆಯ್ತು. ಈಗ ಅದನ್ನು ಈಗ ಬೇರೆ ಬೇರೆ ರಾಷ್ಟ್ರದವರು ನೋಡಿದ್ರು. ಅದಾದಮೇಲೆ ಈಗ ಎಲ್ಲರೂ ರಿಕ್ವೆಸ್ಟ್ ಮಾಡ್ತಿದ್ದಾರೆ. ದುಬೈ ಒಂದೇ ಅಲ್ಲ, ಈಗ ಲಂಡನ್ನಲ್ಲೂ ಕೂಡ ತುಂಬ ಕನ್ನಡಿಗರಿದ್ದಾರೆ, ಮತ್ತು ಇದರೊಳಗಿದ್ದಾರೆ, ಅಲ್ಲಿ ಸೌದಿ ಅರೇಬಿಯಾದಲ್ಲಿದ್ದಾರೆ. ಸೊ ಈಗ ನಾವು ಒಂದು ಕಂಟ್ರಿಗೆ ಸರ್ಕಾರದಿಂದ ಕನ್ನಡ ಭವನ ಅಂತ ಫುಲ್ ಮಾಡಿದರೆ ಈಗ ಎಲ್ಲ ದೇಶದಲ್ಲೂ ಮಾಡಬೇಕಾಗುತ್ತೆ. ಸೊ ಒಂದೇ ಸರ್ಕಾರದಿಂದ ಅವರಿಗೆ ಏನೋ ಸ್ವಲ್ಪ ಏನು ಸಹಾಯ ಆಗುತ್ತೆ ಅದನ್ನು ಮಾಡ್ಬೋದು. ಬಟ್ ಫುಲ್ ಕನ್ನಡ ಭವನನೇ ಈಗ ಅವರು ಅಲ್ಲಿ ಲೋಕಲ್ನವ್ರ ಹತ್ರ ಅವರು ಕಲೆಕ್ಟ್ ಮಾಡಿ ಮಾಡ್ಬೋದು. NRIಸಲ್ಲಿ ತುಂಬ ಉದ್ಯಮಿಗಳಿದ್ದಾರೆ, ಅವರೆಲ್ಲ ಖಂಡಿತ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಬಟ್ ಬೇರೆ ಏನೋ ಲ್ಯಾಂಡ್ ಪರ್ಮಿಷನ್ನು ಆ ಥರದ್ದೇನೋ ಬೇಕು ಸರ್ಕಾರದಿಂದ ಅಂದರೆ ಖಂಡಿತ ಮಾಡ್ಬೋದು. ಅದಕ್ಕೆ ನಾನು ಅವ್ರಿಗೂ ಕೂಡ ಹೇಳಿದೆ, ನಾನು ವಾಪಸ್ ಹಿಂತಿರುಗಿದ ಮೇಲೆ ಹೇಗೆ ಮಾಡ್ಬೋದು, ಸರ್ಕಾರದಿಂದ ಹೇಗೆ ಸಹಾಯ ಮಾಡ್ಬೋದು ಅಂತ ಕೇಳ್ತೀನಿ. ಬಿಕಾಸ್ ಈಗ ಒಬ್ಬರಿಗೆ ಮಾಡಿದ್ರೆ ಬೇರೆಯವರು ಕೂಡ ಕೇಳಕ್ಕೆ ಶುರು ಮಾಡ್ತಾರೆ. ಈಗ ಆಫ್ರಿಕಾದವ್ರು ಕೇಳ್ತಾ ಇದ್ದಾರೆ, ನೀವು ಅಲ್ಲಿ ಒಂದು ಮಾಡಿಸಿದ್ರೆಲ್ಲ ನಮಗೆ ಕೊಡಿ ಅಂತ. ಸೊ ಹಾಗೆ ಕೇಳಬೇಕಾಗತ್ತೆ, ಅದು ಯಾವ ರೀತಿ ಮಾಡ್ಬೋದು, ಸರ್ಕಾರದಿಂದ ಯಾವ ಸಹಾಯ. ಇದು ಬಹರೇನ್ದು ಏನಾಯಿತು ಅಂದರೆ ಓಲ್ಡೆಸ್ಟ್ ಕನ್ನಡ ಅಸೋಸಿಯೇಷನ್. ಸೊ ಫಸ್ಟ್ ಕನ್ನಡ ಭವನಿಂದ ಎಂಟೈರ್ ವರ್ಲ್ಡ್
ಅಂಥೇಳಿ ಸರ್ಕಾರದಿಂದನೂ ಸಿದ್ದರಾಮಯ್ಯ ಅಲ್ಲದು ಯಡಿಯೂರಪ್ಪ ಸರ್ಕಾರ 1 ಕೋಟಿ ಕೊಡ್ತು, ಮತ್ತು ಬೊಮ್ಮಾಯಿ ಅವರಿದ್ದಾಗ ಮತ್ತೆ ಅವರು ಐ ಥಿಂಕ್ 1 ಕೋಟಿ ಕೊಟ್ಟರು. ಈಗ ಮತ್ತೆ ರಿಕ್ವೆಸ್ಟ್ ಕೊಟ್ಟರು ನನಗೆ, ಮತ್ತೆ ಸರ್ಕಾರದಿಂದ ಸ್ವಲ್ಪ ಕೊಡಿಸ್ಬೇಕು. ಅವ್ರದ್ದು ಇನ್ನೂ ಕೂಡ ಫುಲ್ ಸಾಲ ತೀರಿಲ್ಲ, ಸ್ವಲ್ಪ ಇದೆ. ಸೊ ಹಾಗೆ ಈಗ ಈಗಿರುವಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಅನಿವಾಸಿ ಭಾರತೀಯರಿಗೆ ಅಥವಾ NRIಗಳಿಗೆ ಏನಾದರೂ ಮಾಡಬೇಕು ಅನ್ನುವಂಥ ಏನಾದರೂ ಇಚ್ಛೆ ಇದೆಯಾ ಈಗಿನ ಸರ್ಕಾರಕ್ಕೆ? ಹಾಂ, ಖಂಡಿತ ಇದೆ. ಅದನ್ನೇ ಹೇಳಿದ್ನಲ್ಲ, ಅದಕ್ಕೋಸ್ಕರನೇ ನಾವು ಪ್ರಣಾಳಿಕೆಯಲ್ಲಿ ಅವರಿಗೆ ಪ್ರಾಮುಖ್ಯತೆ ಕೊಟ್ಟು ಇದನ್ನೆಲ್ಲ ಸೇರಿಸಿದ್ದೀವಿ. ಒಂದು ಕರ್ನಾಟಕ ಪ್ರವಾಸಿ ದಿವಸ ಮಾಡೋದು, ಇನ್ನೊಂದು ಹೊಸ ಸಚಿವಾಲಯ ಮಾಡೋದು, ಇನ್ನೊಂದು ಈ ಹಿಂತಿರುಗಿ ಬರ್ತಾರಲ್ಲ ಕೆಲಸ ಕಳ್ಕೊಂಡು ಅಂಥವ್ರಿಗೆ ನಾವು ಉದ್ಯೋಗ ಸೃಷ್ಟಿ ಮಾಡೋದು ಯಾವ ರೀತಿಲಿ ಮಾಡ್ಬೋದು ಅನ್ನೋದನ್ನೆಲ್ಲ ನಾವು ವರ್ಕೌಟ್ ಮಾಡಬೇಕು. ಬಟ್ ಖಂಡಿತ ಮಾಡ್ಬೇಕನ್ನೋದನ್ನ ನಾನು ಕೂಡ ಸರ್ಕಾರದ ಗಮನಕ್ಕೆ ತಂದಿದ್ದೀವಿ. ನಾವು ಅದಕ್ಕೇ ಬಡ್ಜೆಟ್ ಕೇಳ್ತಾ ಇರೋದು. ಈಗ ಮತ್ತೊಂದು ಅಂತಂದರೆ ಮೇಡಮ್, ಎಷ್ಟೋ ಜನರಿಗೆ ಈಗ ವಿದೇಶದಲ್ಲಿ ಹೋಗಿ ಕೆಲಸ ಮಾಡಬೇಕು ಅನ್ನೋದು ಒಂದಿಷ್ಟು ಡ್ರೀಮ್ ಆಗಿರ್ತದೆ. ವಿದೇಶದಲ್ಲಿ ಹೋದರೆ ನನ್ನ ಲೈಫ್ ಹಂಗೆ ಸೆಟ್ಲ್ ಆಗ್ತದೆ, ಹಿಂಗೆ ಸೆಟ್ಲ್ ಆಗ್ತದೆ, ಸೊ ವಿದೇಶಕ್ಕೆ ಹೋಗಲೇಬೇಕು ಅಂತ ಒಂದು ಕನಸಿರ್ತದೆ. ಬಟ್ ಆದರೆ ಈ ವಿದೇಶಕ್ಕೆ ಹೋಗೋಕ್ಕಿಂತ ಮುಂಚೆ ಅವರು ಒಂದಿಷ್ಟು ಏಜೆಂಟ್ಗಳನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಬಟ್ ಆದರೆ ಒಂದಿಷ್ಟು ಏಜೆಂಟ್ಗಳು ಅವ್ರಿಗೆ ಮೋಸ ಮಾಡುವಂಥ ಸಾಧ್ಯತೆಗಳು ಇರುತ್ತೆ. ವಿದೇಶಕ್ಕೆ ಹೋದ್ಮೇಲೆ ಅವ್ರ ಪಾಸ್ಪೋರ್ಟ್ ತಗೊಂಡು ಅವರಿಗೆ ಮೋಸ ಮಾಡೋದಾಗಿರ್ಬೋದು, ಇಂಥ ಬೇಕಷ್ಟು ಇನ್ಸಿಡೆಂಟ್ ಇದೆ. ಅವ್ರು ಭಾರತಕ್ಕೆ ಬಂದಮೇಲೆ ಅವ್ರನ್ನ ಲೈಫ್ಗೆ ಏನಾದರೂ ಮಾಡ್ಲಿಕ್ಕೆ ಆಗ್ತದೆಯಾ, ಅಥವಾ ಅವ್ರಿಗೆ ಅಂಥ ಏಜೆಂಟ್ಗಳಿಗೆ ಯಾವ ರೀತಿಯಾದರೂ ಏನಾದರೂ ಒಂದು ಶಿಕ್ಷೆ ಪ್ರಮಾಣ ಆಗಿರ್ಬೋದು ಅಥವಾ ಬೇರೆ ಏನಾದರೂ ವ್ಯವಸ್ಥೆ ಮಾಡ್ಲಿಕ್ಕೆ ಆಗ್ತದೆಯಾ ಅಂತ? ಈಗ ಲಾಸ್ಟ್ ಟೈಮ್ ನಾನು ಡೆಪ್ಟಿ ಚೇರ್ಮನ್ ಆದಾಗ ಇದೇ ಥರ ಫೇಕ್ ಏಜೆಂಟ್ಸ್ ಮೂಲಕ ಅನೇಕ ಜನಗಳು ಉದ್ಯೋಗಕ್ಕಂತ ಗಲ್ಫ್ಗೆ ಹೋಗ್ತಾಯಿದ್ರು, ಬೇರೆ ಬೇರೆ ದೇಶಕ್ಕೆ ಹೋಗ್ತಾಯಿದ್ರು. ಆಗ ನಾವು ಫ್ರಾಡ್ ಏಜೆನ್ಸಿ ಅಂತಲೇ ಕೆಲವನ್ನ ಲಿಸ್ಟ್ ಮಾಡಿ ನ್ಯೂಸ್ ಏಜೆನ್ಸಿ ಮೂಲಕ ಅದನ್ನು ಕೂಡ ನಾವು ಮೀಡಿಯಾ ಥ್ರೂ ಕಮ್ಯುನಿಕೇಟ್ ಮಾಡಿದ್ವಿ. ಬಟ್ ಹೋಗೋರೆಲ್ಲ ನಮ್ಮ ಹತ್ರ ರಿಜಿಸ್ಟ್ರ್ ಮಾಡಬೇಕಂತಲೂ ಹೇಳಿದ್ವಿ. ಬಟ್ ಎಲ್ಲರೂ ಹಂಗೆ ಮಾಡಲ್ಲ. ಅವ್ರು ಯಾರು ಕೂಡ ನಮ್ಮ ಹತ್ರ ಅಲ್ಲಿ ಹೋಗಿ ಕಷ್ಟಕ್ಕೆ ಸಿಕ್ಕಾಕೊಂಡ ಮೇಲೇ ಕಾಂಟ್ಯಾಕ್ಟ್ ಮಾಡೋದು. ಅದಕ್ಕಿಂತ ಮುಂಚೆ ನಾವು ಹೇಳ್ತೀವಿ, ಈಗ ನಮ್ಮ ಹತ್ರ ಬಂದರೆ ನಾವು ಅವ್ರಿಗೆ ಹೇಳ್ಬೋದು, ನೀವು ಏನು ನಮ್ಮ ವಿದೇಶಾಂಗ ಸಚಿವಾಲಯದ ವೆಬ್ಸೈಟಲ್ಲೇ ಲಿಸ್ಟ್ ಮಾಡಿದ್ದಾರೆ ಯಾವ್ಯಾವ ಏಜೆನ್ಸಿ ಮೂಲಕ ನೀವು ಹೋಗಬಾರ್ದು ಅಂತ. ಪ್ರೊಟೆಕ್ಟರ್ ಆಫ್ ಇಮಿಗ್ರೆಂಟ್ಸು ಎಲ್ಲ ಇದ್ದಾರಲ್ಲ, ಅಲ್ಲಿ ನಾವು ಅವ್ರಿಗೆ ಮಾಹಿತಿ ಕೊಡ್ಬೋದು. ಅದು ಈಗ ನಮ್ಮದು ಪಾಲಿಸಿಲಿ, ಅದು ಲಾಸ್ಟ್ ಟೈಮ್ ನಾನು ಪಾಲಿಸಿ ಮಾಡಿದಾಗ ಅದಕ್ಕೆ DC ವೆಲ್ಫೇರ್ ಕಮಿಟಿ ಅಂತ ಮಾಡಿದ್ದೀವಿ. ಅಂದರೆ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ DC ಅದಕ್ಕೆ ಹೆಡ್ ಆಗಿರ್ತಾರೆ, ಅದಕ್ಕೆ SP ಎಲ್ಲ ಮೆಂಬರ್ಸ್ ಇರ್ತಾರೆ. DC SP ಎಲ್ಲರೂ ಆ ಜಿಲ್ಲೆಯವರು ಇನ್ಚಾರ್ಜ್ ಇರ್ತಾರೆ. ತಹಸೀಲ್ದಾರ್, AC ಅವ್ರ ಕೆಳಗೆ ಬರೋ ಆಫೀಸರ್ಸ್ ಎಲ್ಲ ಆ ಲೆವೆಲಲ್ಲಿ, ಅಂದರೆ ಈಗ ಗ್ರಾಮ ಪಂಚಾಯತಿ ಲೆವೆಲಿಂದ ಹಿಡಿದು DC, ಸೊ ದಟ್ ದೇ ಕ್ಯಾನ್ ಅವರು ಕಮ್ಯುನಿಕೇಟ್ ಮಾಡ್ಬೋದು ಅವ್ರಿಗೆ. ಈಗ ಯಾವ ದೇಶಕ್ಕೆ ಹೋಗ್ತಾರೆ, ಅಲ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು, ಅದನ್ನು ಅವ್ರು ನನ್ನ ಹತ್ರನೇ ಬಂದು ಇಲ್ಲಿ ಬೆಂಗಳೂರಲ್ಲಿ ತಿಳ್ಕೊಬೇಕಂತಿಲ್ಲ. ಆ ಜಿಲ್ಲಾ ಮಟ್ಟದಲ್ಲೂ ಹೋಗಿ DC ಆಫೀಸಲ್ಲಿ ಹೋಗಿ ತಿಳ್ಕೊಂಡ್ರೆ ಅವ್ರಿಗೆ ಗೊತ್ತಿಲ್ಲದ್ರು ನಮ್ಮನ್ನು ಕೇಳ್ತಾರೆ. ಬಟ್ ಯಾರು ಅದನ್ನು ಮಾಡಲ್ಲ, ಯಾವ ಏಜೆಂಟು ಇದು ಜೆನ್ವಿನ್ ಅಂತಲೂ ಕೇಳಲ್ಲ. ಸೊ ಅದು ಲಾಸ್ಟ್ ಟೈಮ್ ನಾವು ಆ ಥರ ಮಾಡಿದ್ವಿ. ಅಂದರೆ ಇದನ್ನು ಮೀಡಿಯಾ ಮೂಲಕ ಕಮ್ಯುನಿಕೇಟ್ ಮಾಡಿದ್ವಿ, ಫ್ರಾಡ್ ಏಜೆನ್ಸಿ ಲಿಸ್ಟ್ ಕೊಟ್ಟಿದ್ವಿ. ಅದಾದಮೇಲೆ ಏನಾಯಿತು, ಈಗ 5 ವರ್ಷದಿಂದ ನಾನು ಹೇಳಿದೆ ಇದು ಯಾವುದೂ ಆ್ಯಕ್ಟಿವ್ ಇಲ್ಲ. ಈಗ ನಾನು ಬಂದು ಇನ್ನೇನು ಚಾರ್ಜ್ ತೊಗೊಂಡ ತಕ್ಷಣ ಫಸ್ಟ್ ಕೇಸ್ ಬಂದಿದ್ದು ನಮ್ಮ ಜಿಲ್ಲೆದೇ, ಚಿಕ್ಕಮಂಗ್ಳೂರು ಜಿಲ್ಲೆ, ನಾನು ಇರೋ ಜಿಲ್ಲೆನೇ ಬಾಳೆಹೊನ್ನೂರು ಹತ್ರ ಒಂದು ಹುಡುಗ ಕಾಂಬೋಡಿಯಾಗೆ ಹೋಗಿದ್ದು ಇದೇ ಥರ ಫೇಕ್ ಏಜೆಂಟ್ ಮೂಲಕ. ಕಾಂಬೋಡಿಯಾಕ್ಕೆ ಹೋಗಿ ಅಲ್ಲಿ ಅವ್ರನ್ನ ಬೇರೆ ಬೇರೆ ಒಂದು ಕಂಪನಿಗೆ ಹಾಕ್ತಾರೆ. ಆ ಕಂಪ್ನಿ ಹ್ಯಾಕಿಂಗ್ ಕಂಪನೀಸ್ ಥರ ಕಾಂಬೋಡಿಯಾ ಮತ್ತು ವಿಯೆಟ್ನಾಂ ಬಾರ್ಡ್ರಲ್ಲೆಲ್ಲ ಆ ಕಂಪನೀಸ್ ಇದ್ದಾವಂತೆ. ಇವರು ಹೋಗಿ ಒಂದು ಫೇಕ್ ಏಜೆಂಟ್ ಮೂಲಕ ಹೋದರು. ಕೆಲಸಕ್ಕೆ ಹೋದ್ಮೇಲೆ ಅವ್ರು ಹೇಳಿದ್ದು ಇವ್ರು ಮಾಡದೇ ಇದ್ದರೆ ಇವ್ರಿಗೆ ಟಾರ್ಚರ್ ಮಾಡ್ತಾರೆ, ಮತ್ತು ಫೋನೆಲ್ಲ ಕಿತ್ಕೋತಾರೆ. ಸೊ ಹೆಂಗೋ ಫೋನ್ ಸಿಕ್ಕಿದವರು ಫೋನ್ ಮಾಡಿದ್ದಾರೆ ಮನೆಗೆ, ಮತ್ತೆ ಅವರು ಕರ್ಕೊಂಡೋಗಿರೋ ಏಜೆಂಟು ಮತ್ತೆ 12 ಲಕ್ಷ ಕೊಡಿ, ಆದರೆ ಮಾತ್ರ ನಾನು ಬಿಡ್ತೀನಿ ಅಂತ. ಸೊ ನನ್ನನ್ನು ಅಪ್ರೋಚ್ ಮಾಡಿದ್ರು, ಬಿಕಾಸ್ ನಮ್ಮ ಜಿಲ್ಲೆಯವರಾಗಿದ್ದರಿಂದ ಅವ್ರಿಗೆ ಗೊತ್ತಿತ್ತು ನಾನು ಅನಿವಾಸಿ ಇದು ಉಪಾಧ್ಯಕ್ಷೆ ಅಂತೇಳಿ. ಅದು ಇಲ್ದಿದ್ರು NRI ಏನು ಪ್ರಾಬ್ಲಮ್ ಬಂದರೂ ಒಬ್ಬರಲ್ಲ ಒಬ್ರಿಗೆ ಗೊತ್ತಾದರೂ ನನಗೆ ಮಾಡ್ತಾರೆ. ಸೊ ತಕ್ಷಣ ನಾನು ಅಲ್ಲಿ ನಮ್ಮ ಎಂಬಸಿಗೆ ಮಾತಾಡಿ, ನಮ್ಮ ಎಂಬಸಿ ಅಲ್ಲಿ ಗೌರ್ಮೆಂಟಿಗೆ ಮಾತಾಡಿ, ನಾನು ಏನೂ ದುಡ್ಡು ಕೊಡಬೇಡಿ, ನಾನು ಕರೆಸ್ಕೊಡ್ತೀನಿ ಅಂತೇಳಿ ಅವನ್ನ ಕರೆಸ್ದೆ. ಅವ್ನು ಕರೆಸಿದ್ಮೇಲೆ ಇನ್ನೊಂದು ಕೊಪ್ಪ ಕೇಸ್ ಬಂತು, ಕೊಪ್ಪದ್ದು, ಇನ್ನೊಂದು ಕೋಲಾರದ್ದು ಬಂತು. ಸೊ ಈ ಥರ ತುಂಬ ಜನ ಕರೋನಾ ಆದಮೇಲೆ ಇದೇ ಥರ ಡೇಟಾ ಎಂಟ್ರಿ ಜಾಬ್ ಅಂತ ಕಾಂಬೋಡಿಯಾ ಮತ್ತು ವಿಯೆಟ್ನಾಮ್ಗೆ ಹೋಗ್ತಾಯಿದ್ದಾರೆ. ಅಲ್ಲೀಗ ನಮ್ಮಲ್ಲಿ ಒಂದು ಡೇಟಾ ಎಂಟ್ರಿ ಜಾಬು ಇಲ್ಲದೆ ಇರುವಂಥ ಪರಿಸ್ಥಿತಿ ಬಂದಿದೆಯಾ ಅಂತ? ಅಲ್ಲ, ಇಲ್ಲಿ ಡೇಟಾ ಎಂಟ್ರಿ ಜಾಬ್ ಇದೆ. ಅವ್ರು ಯಾಕೆ ಹೋಗ್ತಾರಂದರೆ, ಇಲ್ಲಿ ಡೇಟಾ ಎಂಟ್ರಿಗೆ 20-40 ಸಾವಿರ ಕೊಟ್ಟರೆ ಅಲ್ಲಿ ಅವರು 1 ಲಕ್ಷ 1.5 ಲಕ್ಷ ಅಂತ ಹೇಳ್ತಾರೆ ಸ್ಯಾಲ್ರಿ. ಸೊ ಸ್ಯಾಲ್ರಿಗೆ ಅಟ್ರಾಕ್ಟ್ ಆಗಿ ಇವ್ರು ಹೋಗ್ತಾರೆ, ಹೈಪ್ ಕ್ರಿಯೇಟ್ ಅಷ್ಟೇ. ಸೊ ಅಲ್ಲಿ ಹೋಗಿ ಅವ್ರು ಹೇಳಿದ ಕೆಲಸ ಇವ್ರು ಮಾಡ್ದಿರೆ ಟಾರ್ಚರ್ ಕೊಡ್ತಾರೆ. ಅವಾಗ ಕೆಲವರು ಅವ್ರು ಹೇಳಿದ್ದನ್ನು ಮಾಡಿಬಿಡ್ತಾರೆ.
ಬಿಕಾಸ್ ಅಷ್ಟು ಸಂಬಳ ಬರುತ್ತಲ್ಲ ಪರವಾಗಿಲ್ಲ ಅಂತ. ಬಟ್ ಕೆಲವರಿಗೆ ಅವ್ರ ಮನಸ್ಸು ಒಪ್ಪಲ್ಲ, ಅಂಥವ್ರಿಗೆ ಪ್ರಾಬ್ಲಮ್ ಆಗುತ್ತೆ. ಸೊ ದುಬೈಗೆ ಹೋಗೋದಿರ್ಬೋದು ಅಥವಾ ಎಲ್ಲಿ ಹೋಗೋದಿರ್ಬೋದು, ಎಲ್ಲರಿಗೂ ನಾವು ಹೇಳಿದ್ದೀವಿ ಈ ಫೇಕ್ ಏಜೆಂಟ್ಸ್ ಮೂಲಕ ಹೋಗಬೇಡಿ ಅಂತ. ಬಟ್ ಅವ್ರು ನಮ್ಮನ್ನು ಮಾಹಿತಿ ಕೇಳ್ತಾ ಇಲ್ಲ. ಬಟ್ ನಾವು ವಿದೇಶಾಂಗ ಸಚಿವಾಲಯಕ್ಕೂ ನಮಗೆ ಲಿಸ್ಟ್ ಕೂಡ ಕೇಳಿದ್ದೀವಿ. ಯಾವುದಾದ್ರೂ ಏಜೆನ್ಸಿ ಈ ಥರ ಹೋಗಬಾರ್ದು ಅಂತ ಅವ್ರು ಬ್ಲ್ಯಾಕ್ ಲಿಸ್ಟ್ ಮಾಡಿದರೆ ಅದನ್ನು ಕೊಟ್ಟರೆ ನಾವು ಸದ್ಯದಲ್ಲೇ ಅದನ್ನು ಮತ್ತೆ ಪ್ರೆಸ್ಸಿಗೆ ರಿಲೀಸ್ ಮಾಡ್ತೀವಿ. ಓಕೆ, ಈಗ ಮತ್ತೊಂದು ಎಂತ ಅಂತಂದರೆ CET ಮತ್ತು ನೀಟ್ ಎಕ್ಸಾಮ್ ಬರೆಯುವಂಥ ವಿದ್ಯಾರ್ಥಿಗಳಿಗಾಗಿರ್ಬೋದು, ಅವರಿಗೆ NRI ಬಿಟ್ಟರೆ ಮ್ಯಾನೇಜ್ಮೆಂಟ್ ಸೀಟ್ ಸಿಗತ್ತೆ. ಅದು ಬಿಟ್ಟರೆ ಅವ್ರಿಗೆ ಗೌರ್ಮೆಂಟ್ ಕೋಟಾದಲ್ಲಿ ಯಾವುದೇ ರೀತಿ ಸೀಟ್ ಸಿಗೋದಿಲ್ಲ. ಯಾಕೆ ಸಿಗೋದಿಲ್ಲ? ಕ್ವಶನ್ ಮಾರ್ಕು. ಯಾಕೆ ಸಿಗಬಾರ್ದು? NRIಸಿಗೆ ಅಂತಲೇ ಅವ್ರು ಕೋಟಾ ಮಾಡಿದ್ದಾರೆ. ಅದು ಡೊನೇಷನ್ ಮೂಲಕ ಹೋಗೋದು ಅಂತ ಎಲ್ಲ ಇದೆ. ಮತ್ತು ಅವ್ರಿಗೆ ಮೊದಲು ನೀಟ್ ಎಲ್ಲ ತೊಗೊಳೋದಿರಲಿಲ್ಲ, ಈಗ ಅದು ಇದೆ. ಅವ್ರಿಗೆ ಫ್ರೀ ಸೀಟ್ NRIಸ್ಗೆ ಇಷ್ಟು ಪರ್ಸೆಂಟೇಜು ಸಿಕ್ಕಿದ್ರೆ ಅದೆಲ್ಲ ಮಾಡ್ಬೋದು. ಬಟ್ ಅದು ಇಲ್ಲಿ ತನಕ ಮಾಡಿಲ್ಲ. ಸೊ ಇನ್ನೊಂದೇನೆಂದರೆ, ನಾನು ಲಾಸ್ಟ್ ಟೈಮ್ ಡೆಪ್ಟಿ ಚೇರ್ಮನ್ ಆದಾಗಲೂ ಕೂಡ ನಾನು ಮೆಡಿಕಲ್ ಎಜುಕೇಷನ್ ಮಿನಿಸ್ಟ್ರು ಎಲ್ಲರನ್ನೂ ಇಲ್ಲಿ ಮೀಟ್ ಮಾಡಿದ್ದೆ. ಅದು ಏನು ಅಂದರೆ, ಈಗ NRIs ಅಂದ ತಕ್ಷಣ ಇವ್ರು ಎಲ್ಲರಿಗೂ ಸೇಮ್ ಫೀಸ್ ಚಾರ್ಜ್ ಮಾಡ್ತಾಯಿದ್ದಾರೆ. ಇವಾಗ UK US ಇರೋರು ಮೇ ಬಿ ದೇ ಕ್ಯಾನ್ ಅಫೋರ್ಡ್ ಇದು. ಈಗ 1 ಕೋಟಿ 2 ಕೋಟಿ ಮೆಡಿಕಲ್ ಯೂನಿವರ್ಸಿಟಿಲಿ ಡೊನೇಷನ್ ಅಂದರೆ ಅವ್ರಿಗೆ ಕೊಡೋಕ್ಕಾಗ್ಬೋದು. ಆದರೆ ಕೂಲಿ ಕಾರ್ಮಿಕರು ಅವ್ರದ್ದು ಏನು ಕನಸಂದರೆ ಮಕ್ಕಳನ್ನ ಓದಿಸ್ಬೇಕಿಲ್ಲಿ, ಮಕ್ಕಳನ್ನ ಡಾಕ್ಟ್ರ್ ಮಾಡಬೇಕು, ಇಂಜಿನಿಯರ್ ಮಾಡಬೇಕು. ಅವ್ರೇನಾದರೂ ಮೆಡಿಕಲ್ ಯೂನಿವರ್ಸಿಟಿಗೆ ಸೇರಿಸ್ಬೇಕಂದ್ರೆ ಅಥವಾ ಮೆಡಿಕಲ್ ಕಾಲೇಜಿಗೆ ಸೇರಿಸ್ಬೇಕಂದ್ರೆ ಅವ್ರಿಗೆ 1 ಕೋಟಿ ಅವರು ವರ್ಷಾನುಗಟ್ಟಲೆ ದುಡಿಬೇಕು. ಯಾಕಂದರೆ ಅಲ್ಲಿ ದುಡ್ದವ್ರು ಇಲ್ಲಿ ಫ್ಯಾಮಿಲಿಗೆ ದುಡ್ಡು ಕಳಿಸೋದು. ಸೊ ಹಾಗಾಗಿ ಅಂಥವ್ರನ್ನ ನಾವು ಸೆಗ್ರಿಗೇಟ್ ಮಾಡಬೇಕು, ಕ್ಯಾಟಗರಿ ವೈಸ್ ಮಾಡಬೇಕಂತನೂ ನಾನು ಡಿಸ್ಕಷನ್ ಆಲ್ರೆಡಿ ಮಾಡ್ತಾಯಿದ್ದೆ. ಬಟ್ ಅದು ಸೆಂಟ್ರಲ್ ಗೌರ್ಮೆಂಟ್ಗೂ ಬರೋ ವಿಷಯ, ಬರೀ ಇವ್ರು ಡಿಸೈಡ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಅವ್ರನ್ನೂ ಕೂಡ ನಾನೀಗ ಮತ್ತೆ ಅದ್ರ ಬಗ್ಗೆ ಮಾತಾಡ್ತೀನಿ. ಈಗ ಆ್ಯಕ್ಚುಲಿ ಮತ್ತೊಂದು ಎಂತ ಅಂದರೆ, ಗಡಿನಾಡು ಮತ್ತು ಹೊರನಾಡು ಪ್ರದೇಶದಲ್ಲಿರುವಂಥ NRIಗಳಿಗೆ ಒಂದು ಎಕ್ಸಾಮ್ ಬರೆದ್ರೆ, ಕನ್ನಡ ಎಕ್ಸಾಮ್ ಬರೆದ್ರೆ 50 ಮಾರ್ಕ್ಸ್ದು ಎಕ್ಸಾಮ್ ಇರುತ್ತೆ. 50ಕ್ಕೆ 13 ಮಾರ್ಕ್ಸ್ ಬಂತು ಅಂತಂದರೆ, ಕನ್ನಡ ಓದ್ಲಿಕ್ಕೆ ಬಂತು ಅಂತಂದರೆ, ಬರೀಲಿಕ್ಕೆ ಬಂತು ಅಂತಂದರೆ ಆ ವ್ಯಕ್ತಿಗೆ ಅಥವಾ ಆ ವಿದ್ಯಾರ್ಥಿಗೆ ಸೀಟ್ ಸಿಗತ್ತೆ. ಇಲ್ಲ ಅಂತಂದರೆ ಮತ್ತೊಂದು ಆಪ್ಷನ್ ಅಂತಂದರೆ, ಈಗ ನಮ್ಮ ಕರ್ನಾಟಕದವ್ರು ಆಗಿಬಿಟ್ರೆ ಅವರು 7 ವರ್ಷ ಕರ್ನಾಟಕದಲ್ಲಿ ಶಿಕ್ಷಣ ಮಾಡಿರಬೇಕು, ಒಂದು ಆಪ್ಷನ್ನು. ಅದು ಇಲ್ಲ ಅಂತಂದರೆ ಅವರು ಫಸ್ಟ್ PUC ಮತ್ತು ಸೆಕೆಂಡ್ PUC ಫಸ್ಟ್ PUC ಸೆಕೆಂಡ್ PUC ಎರಡನ್ನ ಕರ್ನಾಟಕದಲ್ಲಿ ಮಾಡಿರಬೇಕು. ಜೊತೆಗೆ ಅವರ ತಂದೆ ತಾಯಿ 7 ವರ್ಷ ಕರ್ನಾಟಕದಲ್ಲಿ ಶಿಕ್ಷಣ ಮಾಡಿರಬೇಕು. ಯಾಕೆ ಓನ್ಲಿ ಫಸ್ಟ್ PUC ಮತ್ತು ಸೆಕೆಂಡ್ PUC 2 ವರ್ಷ ಅಂತ? ಈಗ ನಾವು 1ನೇ ಕ್ಲಾಸಿಂದ 12ನೇ ಕ್ಲಾಸು ಮಿಡ್ಲಲ್ಲಿ ಯಾವುದಾದ್ರೂ 2 ವರ್ಷ ಮಾಡ್ಬೋದಲ್ವಾ? ಅದು ಸರ್ಕಾರದವರು ಆದರೆ ಅದನ್ನ ಇಲ್ಲಿ ಕರ್ನಾಟಕ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದಲ್ಲ. ಅದು ಸೆಂಟ್ರಲ್ ಗೌರ್ಮೆಂಟ್ಗೂ ಸಂಬಂಧಪಟ್ಟಿರೋ ವಿಷಯ, ಅದು ರೂಲ್ಸ್ ಮಾಡಿರೋದು. ಸೊ ಅದನ್ನು ನಾವು ಅವ್ರ ಹತ್ರನೇ ಮಾತಾಡಬೇಕು. ಅದು ನನಗೂ ಕೂಡ ನನ್ನ ಗಮನಕ್ಕೆ ತಂದರು ಈ ಸತಿ ದುಬೈ ನಾನು ಫಂಕ್ಷನಿಗೆ ಹೋದಾಗ. ಅದು ಖಂಡಿತ ನಾನು ಆ ವಿಷಯನ ನಾವು ಟೇಕಪ್ ಮಾಡ್ತೀವಿ CM ಮೂಲಕ. ಇಲ್ಲಿ ಕರ್ನಾಟಕ ಸರ್ಕಾರದಿಂದ ಏನು ಮಾಡೋಕ್ಕಾಗತ್ತೆ ಅದು, ಅಥವಾ ಅಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಅಂದರೆ ಅಲ್ಲಿಗೂ ಕೂಡ ಅಪ್ರೋಚ್ ಮಾಡಿ ಅದನ್ನು ಹೇಗೆ ಸಾಲ್ವ್ ಮಾಡ್ಬೋದು, ಯಾಕೆ ಹೀಗೆ ಮಾಡಿದ್ದಾರೆ ಅಂತ ನಾವು ಕೂಡ ಅದು ಕೇಳ್ತೀವಿ. ಬಿಕಾಸ್ ಅದರಿಂದ ಸುಮಾರು ಜನಕ್ಕೆ ಈಗ ಸ್ವಲ್ಪ ಕಷ್ಟ ಆಗ್ತಾ ಇದೆ ಓದಕ್ಕೂ ಕೂಡ. ಹೌದು, ಓದ್ಲಿಕ್ಕೆ ಕಷ್ಟ ಆಗ್ತಾ ಉಂಟು, ಅದಂತ ಹೌದು. ಆಮೇಲೆ ಮೇಡಮ್, ಕೊನೆಯದಾಗಿ ಈಗ ನೀವು NRIsಗಳಿಗೆ ಏನು ಹೇಳ್ಬೋದು, ಒಂದು ನಂಬಿಕೆ ಬರೋ ಹಾಗೆ, ಅವರಿಗೆ ನಮ್ಮ ಕರ್ನಾಟಕದಿಂದ ನಮ್ಮ ಸರ್ಕಾರದಿಂದ ಏನೋ ಒಂದು ಸಿಗ್ತಾ ಇದೆ ಅನ್ನೋ ಹಾಗೆ, ಅದ್ರ ಜೊತೆಗೆ ನೀವು ಉಪಾಧ್ಯಕ್ಷೆ ಆದಮೇಲೆ ನೀವೆಲ್ಲ ಏನೇನು ಮುಂದ್ಗಡೆ ಯೋಜನೆಗಳನ್ನ ಮಾಡಬೇಕು ಅಂದ್ಕೊಂಡಿದ್ದೀರಿ, ಅದ್ರ ಬಗ್ಗೆ ಹೇಳೋದಾದ್ರೆ? ಅದೇ ನಾನೀಗ ಹೇಳ್ದಂಗೆ ನಮ್ಮದು ಏನು ಮುಂಚೆ ಪಾಲಿಸಿ ಮಾಡಿದ್ವಿ ಕೇರಳ ಮಾದರಿಲಿ, ಅದನ್ನೆಲ್ಲ ಮತ್ತೆ ಆ್ಯಕ್ಟಿವೇಟ್ ಮಾಡ್ತೀವಿ. ಅದಕ್ಕೆ ಇನ್ನೂ ಸ್ವಲ್ಪ ಸೇರಿಸ್ಕೋತೀವಿ. ಈಗ ನೀವು ಹೇಳಿದ್ರಿ ಮೆಡಿಕಲ್ ಎಜುಕೇಷನ್ ಬಗ್ಗೆ, ಅದು ಸಮಸ್ಯೆನೂ ಕೂಡ ಎಲ್ಲ ಸೇರಿಸಿ ನಾವು ಬಡ್ಜೆಟ್ ಫಸ್ಟ್ ತೊಗೊಂಡು ಇಂಪ್ಲಿಮೆಂಟೇಷನ್ ಮಾಡೋದು ನನ್ನ ಉದ್ದೇಶ. ಮತ್ತು ಇನ್ನೊಂದು ಕರ್ನಾಟಕ ಪ್ರವಾಸಿ ದಿವಸ ಮಾಡಬೇಕನ್ನೋದು ಕೂಡ ನನ್ನ ಒಂದು ಬಹಳ ದಿನದ ಕನಸು. ಅದಕ್ಕೆ ಏಕೆಂದರೆ ನಾನು ಭಾರತ ಸರ್ಕಾರ ಪ್ರತಿ ವರ್ಷ ಮಾಡ್ತಾಯಿತ್ತು ಪ್ರವಾಸಿ ಭಾರತೀಯ ದಿವಸ ಅಂತ. ಈಗ ಅವರು 2 ವರ್ಷಕ್ಕೊಮ್ಮೆ ಮಾಡ್ತಾ ಇದ್ದಾರೆ. ಈಗ ಈ ಸತಿ ಒರಿಸ್ಸಾದಲ್ಲಿದೆ. ಸೊ ಅದರಲ್ಲಿ ಅವರು ಪ್ರಪಂಚದಲ್ಲಿರುವ ಎಲ್ಲ ಒಂದು ಭಾರತೀಯರನ್ನು ಒಂದು ವೇದಿಕೆಯಲ್ಲಿ ತರೋದು. ಸೊ ಅದು ಯಾಕೆ ಆ ಡೇಟ್ಸಿಗೆ ಅವರು ಡಿಸೈಡ್ ಮಾಡಿದ್ದಾರೆ ಜನವರಿ 8th 9th ಅಂತಂದರೆ, ಮಹಾತ್ಮ ಗಾಂಧಿಯವರು ಅವರು NRI ಆಗಿದ್ದು ರಿಟರ್ನ್ ಆಗಿರೋ ಡೇಟು 7th 8th 9th ಸೌತ್ ಆಫ್ರಿಕಾ. ಸೊ ನಾನು ಏನಂದರೆ ಕರ್ನಾಟಕ ಪ್ರವಾಸಿ ದಿವಸ ಅಂತ ಆ ಭಾರತ ಸರ್ಕಾರದ ಪ್ರವಾಸಿ ದಿವಸ ಆದಮೇಲೆ ಅಥವಾ ಅದಕ್ಕಿಂತ ಸ್ವಲ್ಪ ಹಿಂದೆ ಮಾಡೋದು, ಇಲ್ಲಾಂದರೆ ನಾವೇ ಸಪ್ರೇಟಾಗಿ
ಬೇರೆ ಯಾವುದೋ ಒಂದು ಮಂತಲ್ಲಿ ಮಾಡೋದು. ಅದರಿಂದ ಏನಾಗುತ್ತಂದರೆ NRIs ಪ್ರಪಂಚದಿಂದ ಎಲ್ಲ ಬರ್ತಾರೆ. ಸೊ ನಾವು ಬೇರೆ ಬೇರೆ ಪ್ಯಾನಲ್ ಡಿಸ್ಕಷನ್ ಇಟ್ಕೋತೀವಿ. ಈಗ ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ಜಾಸ್ತಿ ಸಮಸ್ಯೆ ಇರೋದು ಪ್ರಾಪರ್ಟಿ ರಿಲೇಟೆಡ್ ಇಶ್ಯೂಸ್ ಮತ್ತು ಮ್ಯಾರೇಜ್ ಇಶ್ಯೂಸ್. ಅಂದರೆ ಅವರು ಪ್ರಾಪರ್ಟಿ ತೊಗೊಂಡಿರ್ತಾರೆ, ಬಟ್ ಅವರು ಗಲ್ಫ್ ರಾಷ್ಟ್ರದಲ್ಲಿರೋರ ಥರ ಜಾಸ್ತಿ ಬರಲ್ಲ, ವರ್ಷಾನುಗಟ್ಟಲೆ ಬರಲ್ಲ. ಅವಾಗ ಯಾರಿಗೂ ಪವರ್ ಆಫ್ ಅಟರ್ನಿ ಕೊಟ್ಟಿರ್ತಾರೆ, ಅವರು ಅದನ್ನು ಮಿಸ್ಯೂಸ್ ಮಾಡ್ಕೊಂಡು ಪ್ರಾಪರ್ಟಿನ ಸೇಲ್ ಮಾಡಿರ್ತಾರೆ. ಸೊ ಇವ್ರು ಬಂದಾಗ ಪ್ರಾಪರ್ಟಿನೇ ಇರಲ್ಲ, ಬಟ್ ಅವರಿಗೆ ಕೋರ್ಟಲ್ಲಿ ಫೈಟ್ ಮಾಡೋಕ್ಕೆ ಅಥವಾ ಕೇಸ್ ರಿಜಿಸ್ಟರ್ ಮಾಡೋಕ್ಕೆ ಅವರು ಟೈಮ್ ಇರಲ್ಲ, ಅಲ್ಲಿಂದ ಬಂದು ಅಪಿಯರ್ ಆಗೋಕ್ಕೆ. ಸೊ ಅದು ಅವ್ರಿಗೆ ಡಿಸ್ಅಡ್ವಾಂಟೇಜ್. ಸೊ ಅದಕ್ಕೆ ನಾವೊಂದು ಪೊಲೀಸ್ ಸೆಲ್ಲು, ಸ್ಪೀಡಿ ಜಸ್ಟಿಸ್ NRIಸ್ಗೋಸ್ಕರನೇ ಸಪ್ರೇಟು ಅದೆಲ್ಲ ಮಾಡಬೇಕಂತನೂ ಇದ್ದೀವಿ. ಮತ್ತು ಇನ್ನೊಂದೇನೆಂದರೆ ಅದೇ ಈ ಪ್ರವಾಸಿ ದಿವಸಲ್ಲಿ ಕೆಲವು ಟೈಮು ಅಲ್ಲೇ ಈ ಸಮಸ್ಯೆಗಳೆಲ್ಲ ಬಗೆಹರಿಯುತ್ತೆ. ಬಿಕಾಸ್ ಅಲ್ಲೇ ಮಿನಿಸ್ಟರ್ಸು, ಡಿಪಾರ್ಟ್ಮೆಂಟು ಎಲ್ಲರನ್ನೂ ಕರಿತೀವಿ. ಸೊ ಅಲ್ಲೇ ಕೆಲವ್ರ ಸಮಸ್ಯೆ ಅಲ್ಲೇ ಬಗೆಹರಿಯುತ್ತೆ. ಅದೊಂದು ಆಲೋಚನೆ ಇದೆ, ಪ್ರವಾಸಿ ದಿವಸ ಮಾಡಬೇಕು ಅಂತ. ಮತ್ತು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಬರೋರು ಹೊರದೇಶದಿಂದ ಅವ್ರಿಗೂ ಕೂಡ ನಾವೊಂದು ನಮ್ಮ ಥ್ರೂ ಹೋದರೆ, ಈಗ ಕೆಲವ್ರಿಗೆ ಏನಾಗುತ್ತೆ, ಹೊರಗಡೆ ದೇಶದಿಂದ ಬಂದು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತ ಬರ್ತಾರೆ, ಇಲ್ಲಿ ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ ಮೀಟ್ ಮಾಡ್ತಾರೆ, ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಮೀಟ್ ಮಾಡ್ತಾರೆ, ಹೋಗ್ತಾರೆ. ಆಮೇಲೆ ಅವರು ಡಿಸಪಾಯಿಂಟ್ ಆಗ್ತಾರೆ ಸಮ್ಟೈಮ್ಸ್, ಬಿಕಾಸ್ ಅದು ಫಾಲೋ ಅಪ್ ಇರಲ್ಲ. ಇಲ್ಲಿ ಕಂಟಿನ್ಯೂಸ್ ಆಗಿ ಫಾಲೋ ಅಪ್ ಮಾಡಬೇಕು, ಅವರಿಗೆ ಇಲಾಖೆಯವ್ರು ಸಿಗಲ್ಲ, ಕೈ ಸಿಗಲ್ಲ. ಸೊ ಹಾಗಾದಾಗ ಅವ್ರು ನಮ್ಮ ಥ್ರೂ ಹೋದಾಗ ನಾವು ಅಟ್ಲೀಸ್ಟ್ ವಿ ಕ್ಯಾನ್ ಫೆಸಿಲಿಟೇಟ್, ಫಾಲೋ ಅಪ್ ಮಾಡಿ ಅದಕ್ಕೊಂದು ಎಂಡ್ ತೋರಿಸ್ಬೋದು. ಸೊ ಅದು ಕೂಡ ನಮ್ಮ ಒಂದು ಡಿಪಾರ್ಟ್ಮೆಂಟ್ ಮೂಲಕ ಆಗಬೇಕು. ಮತ್ತು ತುಂಬ ದೇಶಗಳಿಂದ ನನಗೆ ರಿಕ್ವೆಸ್ಟ್ ಕೂಡ ಇದೆ, ತುಂಬ ಅವ್ರಿಗೆ ಈ ಸ್ಕಿಲ್ಡ್ ಇದು ಏನು ಕೂಲಿ ಕಾರ್ಮಿಕರು, ಏನು ಬ್ಲೂ ಕಾಲರ್ಡ್ ವರ್ಕರ್ಸ್ ಅಂತಾರೆ, ಅವ್ರದ್ದು ಅವ್ರಿಗೆ ತುಂಬ ಡಿಮ್ಯಾಂಡ್ ಇದೆ. ಮತ್ತು ನರ್ಸಸ್ಸು ಇಟಲಿ ಇರ್ಬೋದು, ಜಪಾನ್ ಪ್ರಶ್ನೆ ಇರ್ಬೋದು. ಕೇಳ್ಬೇಕಂತ ಮಾಡಿದೆ ಮೇಡಮ್. ಇಲ್ಲಿಂದ ಈಗ ಹೊರದೇಶಕ್ಕೆ ಹೋಗಿ ಏನೋ ಒಂದು ಕೆಲಸ ಮಾಡ್ಬೇಕು ಅಂತ ಇದ್ದವರಿಗೆ ನಮ್ಮಲ್ಲಿ ಟ್ರೈನಿಂಗ್ ಕೊಟ್ಟು ಅವ್ರನ್ನ ಕಳಿಸುವಂತ ವ್ಯವಸ್ಥೆ ಮಾಡಿ, ಅದನ್ನೇ ನಾನು ಹೇಳ್ತಾ ಇರ್ತೀನಿ. ಅದು ಸ್ಕಿಲ್ ಡೆವಲಪ್ಮೆಂಟ್ ಕಮ್ಸ್ ಅಂಡರ್ ಡಿಫ್ರೆಂಟ್ ಮಿನಿಸ್ಟರ್. ಅದಕ್ಕೆ ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ ಹತ್ರನೇ ಸ್ಕಿಲ್ ಡೆವಲಪ್ಮೆಂಟ್ ಇದೆ. ಈಗ ಅವ್ರ ಹತ್ರನೂ ನಾನು ಮಾತಾಡ್ತಾ ಇದ್ದೀನಿ. ಏನಂದರೆ ನಾವೀಗ ಹೊರದೇಶಕ್ಕೆ ಹೋಗೋ ವರ್ಕರ್ಸಿಗೆ ಅಲ್ಲಿ ಸ್ಕಿಲ್ನ ಅವ್ರಿಗೆ ಮೊದಲೇ ಕಲಿಸ್ತಾರೆ. ಆ ಗೌರ್ಮೆಂಟ್ ಜೊತೆ ಒಂದು ಅಗ್ರಿಮೆಂಟ್ ಮಾಡಿಕೊಂಡು ಆ ಸ್ಕಿಲ್ಸ್ನ ನಾವು ಮೊದಲೇ ಕಲಿಸ್ತಾರೆ, ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಅಂತ. ಮತ್ತು ಲ್ಯಾಂಗ್ವೇಜ್ ಸ್ವಲ್ಪ ಕಲಿಸ್ತಾರೆ, ಅವ್ರಿಗೆ ಅಲ್ಲಿ ಸ್ಯಾಲ್ರಿನೇ ಬರುತ್ತೆ. ಈಗ ಏನಾಗ್ತಾ ಇದೆ, ಗಲ್ಫ್ ರಾಷ್ಟ್ರದಲ್ಲಿ ಹೋಗೋ ಕೂಲಿ ಕಾರ್ಮಿಕರಿಗೆ ಅಲ್ಲಿ ಸ್ಕಿಲ್ಸ್ ಗೊತ್ತಿರಲ್ಲ. ಸೊ ಇಲ್ಲಿಂದ ಹೋಗೋ ಪ್ಲಂಬರ್ ಇರ್ಬೋದು, ಎಲೆಕ್ಟ್ರಿಷಿಯನ್ ಇರ್ಬೋದು, ಅವನಿಗೆ ಅಲ್ಲಿರೋರಿಗೆ ಕೂಡ ಸ್ಯಾಲ್ರಿ ಕೊಡಲ್ಲ, ಕಮ್ಮಿ ಕೊಡ್ತಾರೆ. ಅದಕ್ಕೆ ಅವ್ರಿಗೂ ಕೂಡ ಈಕ್ವಲ್ ಸ್ಯಾಲ್ರಿ ಸಿಗೋ ಥರ ಮಾಡಬೇಕು ಅನ್ನೋದು ಒಂದು. ಮತ್ತು ಇನ್ನೊಂದು, ತುಂಬ ದೇಶದ ಕಾನ್ಸುಲೇಟ್ ಜನರಲ್ ಕೂಡ ನನ್ನ ಜೊತೆ ಡಿಸ್ಕಷನ್ ಮಾಡಿದ್ದಾರೆ. ಅಲ್ಲಿ ತುಂಬ ಬ್ಲೂ ಕಾಲರ್ಡ್ ವರ್ಕರ್ಸ್ ಡಿಮ್ಯಾಂಡ್ ಇದೆ. ಇಟಲಿಲಿ ನರ್ಸಸ್ ಡಿಮ್ಯಾಂಡ್ ಇದೆ. ಮತ್ತು ಜಪಾನ್ ಅವರು ಹೇಳಿದ್ರು ತುಂಬ ವರ್ಕರ್ಸ್ ಬೇಕು ಅಂತ. ಸೊ ಅವ್ರು ಎಲ್ಲ ದೇಶದಲ್ಲಿ ಎಲ್ಲೆಲ್ಲಿ ಈ ಥರ ರಿಕ್ವೈರ್ಮೆಂಟ್ ಇದೆ ಅದನ್ನು ನಾವು ಮೊದಲೇ ಇಲ್ಲಿ ಟ್ರೈನಿಂಗ್ ಮಾಡಿ, ಲ್ಯಾಂಗ್ವೇಜ್ ಟ್ರೈನಿಂಗು ಮಾಡಿ ಕಳಿಸ್ಬೇಕನ್ನೋದು ಒಂದು ಉದ್ದೇಶ. ಮತ್ತು ರಿಟರ್ನ್ಡ್ NRIs ಇದ್ದಾರೆ, ಅವರು ಕೂಡ ಅವ್ರದ್ದೇ ಒಂದು ಸಂಘ ಸಂಸ್ಥೆ ಕಟ್ಕೊಂಡಿದ್ದಾರೆ ಮಂಗಳೂರು ಭಾಗದಲ್ಲಿ. ಅವ್ರದ್ದು ಸುಮಾರು ರಿಕ್ವೆಸ್ಟ್ ಇದೆ. ಅಂದರೆ ನಾವು ಅಲ್ಲಿಂದ ಕೆಲಸ ಮಾಡಿ, ಕಷ್ಟಪಟ್ಟು ಕೆಲಸ ಮಾಡಿ ತಿಂಗಳು ಮನೆಗೆ ಫ್ಯಾಮಿಲಿಗೆ ಕಳಿಸ್ತಾ ಇರ್ತಾರೆ. ಸಡನ್ನಾಗಿ ಕೆಲಸ ಕಳ್ಕೊಂಡ್ರು, ತುಂಬ ಜನ ಈ ಕರೋನಾ ಟೈಮಲ್ಲೂ ಕೆಲಸ ಕಳ್ಕೊಂಡ್ರು. ಅವ್ರು ಮನೆಗೆ ಬಂದಮೇಲೆ ಅವ್ರವ್ರ ಮನೆಯವರೇ ಮಾತಾಡ್ಸಲ್ಲ, ಆ ಪರಿಸ್ಥಿತಿ ಬಂದಿದೆ. ಸೊ ಅದಕ್ಕೆ ಬಂದವ್ರಿಗೆ ಏನಾದರೂ ಒಂದು ಮಾಡಬೇಕನ್ನೋದು ಆಲ್ರೆಡಿ ನಾವು ಪ್ರಣಾಳಿಕೆಯಲ್ಲೂ ಹಾಕ್ಕೊಂಡಿದ್ದೀವಿ. ಸೊ ಅದನ್ನು ನಾನು ಮೊದಲು ಮಾಡಬೇಕಂತ ಇದೆ, ಅಂದರೆ ಕೆಲಸ ಕಳ್ಕೊಂಡು ಬಂದಿರೋರು. ಓಕೆ, ಇದಿಷ್ಟು ನಿಮಗೆ ಕೆಲಸಗಳು ಮಾಡಲಿಕ್ಕೆ ಇಂಥ ಡೆಡ್ಲೈನ್ ಏನಾದರೂ ಹಾಕ್ಕೊಂಡಿದ್ದೀರಾ? ಅದೇ ಈ ವರ್ಷ ಏನಿದೆ, ನನಗೆ ಫಸ್ಟು ಬಡ್ಜೆಟ್ ಬರಬೇಕು. ಬಡ್ಜೆಟ್ ಬಂದ ಮೇಲೆ ಈ ವರ್ಷ ನಾನು ಇದನ್ನೆಲ್ಲ ಸ್ಟಾರ್ಟ್ ಮಾಡ್ತೀನಿ. ಒಂದು ಮೆಡಿಕಲ್ ಎಜುಕೇಷನ್, ಅದು NRI ಕೋಟಾ, ಅದನ್ನು ಹೇಗೆ ನಾವು ಯಾರನ್ನ ಅಪ್ರೋಚ್ ಮಾಡಿ ಏನೇನು ಮಾಡಬೇಕು ಅನ್ನೋದು. ಇನ್ನೊಂದು ಕನ್ನಡ ಭವನ ಹೇಳಿದ್ರೆ, ಅದು ಒಂದಾದ ಕೂಡ ಒಂದು ಕಂಟ್ರಿದು ರಿಕ್ವೆಸ್ಟ್ ಬರ್ತಾಯಿದೆ. ಅದನ್ನು ನಾವು ಏನು ಸರ್ಕಾರದಿಂದ ಏನು ಸಹಾಯ ಮಾಡ್ಬೋದು ಅವ್ರಿಗೆ, ಅಥವಾ ಜಾಸ್ತಿ ಜನಸಂಖ್ಯೆ ಇರೋ ಕಡೆಯಲ್ಲಿ ಮಾಡ್ಬೋದು, ಬೇರೆ ಕಡೆಗೆ ನೆಸಿಟಿ ಇರಲ್ಲ, ಆ ಥರ ಏನೋ ಒಂದು ಡಿಸಿಷನ್ ತೊಗೊಬೇಕು. ಅದ್ರ ಬಗ್ಗೆನೂ ನಾನು ನಮ್ಮ ಈ ಒಂದು NRI ಫೋರಮ್ಗೆ ಅಧ್ಯಕ್ಷರು CM ಅವ್ರ ಹತ್ರ ಡಿಸ್ಕಷನ್ ಮಾಡಿ ಏನು ಮಾಡ್ಬೋದು ಅಂತ ಅದನ್ನು ಮಾಡಬೇಕನ್ನೋದು ಈ ವರ್ಷದ ಇದು. ಮತ್ತು ಅದಲ್ಲದೆ ಇದು ರೆಗ್ಯುಲರಾಗಿ ಸಂಘ ಸಂಸ್ಥೆಗಳಿಗೆ ಸಹಾಯ ಮಾಡೋದು, ಕನ್ನಡನ ಉಳಿಸಿ ಬೆಳೆಸೋಕ್ಕೆ, ಯುವ ಪೀಳಿಗೆಗೆ ಅದನ್ನು ಪರಿಚಯಿಸೋದಕ್ಕೆ, ಆ ನಿಟ್ಟಿನಲ್ಲಿ ಕೆಲಸ ಮಾಡೋರಿಗೆ ಸಹಾಯ ಮಾಡೋದು. ಇನ್ನು ಡೇಟಾಬೇಸ್ ಕ್ರಿಯೇಟ್ ಮಾಡೋದು. ಮತ್ತು ಈ ಫೇಕ್ ಏಜೆಂಟ್ಸ್ ಮೂಲಕ ಹೋಗದೇ ಇರೋ ಥರ ನಾವು ಅವ್ರದ್ದು ಒಂದು ಲಿಸ್ಟ್ ಮಾಡಿ ಅದನ್ನು ಮೀಡಿಯಾ ಮೂಲಕ, ಮಾಧ್ಯಮದ ಮೂಲಕ ಅವ್ರಿಗೆ ತಿಳಿಸೋದು.
ಮತ್ತು ಹೋಗೋಕ್ಕಿಂತ ಮುಂಚೆ ಒಂದು ಓರಿಯೆಂಟೇಷನ್ ಪ್ರೋಗ್ರಾಮ್ ಅಂತ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಏನು ಮಾಡಬೇಕು ಅನ್ನೋದು ಇದೆ. ಮತ್ತು DC ವೆಲ್ಫೇರ್ ಕಮಿಟಿ ಮುಂಚೆ ಏನು ಮಾಡಿದ್ವಿ ಅದನ್ನು ಮತ್ತೆ ಆ್ಯಕ್ಟಿವೇಟ್ ಮಾಡಬೇಕು ಪ್ರತಿ ಜಿಲ್ಲೆಯಲ್ಲಿ. ಅದೆಲ್ಲ ಈ ವರ್ಷ ಮಾಡಬೇಕಂತ ಅಂದ್ಕೊಂಡಿರೋದು. ಸೊ ನೋಡೋಣ ಏನೇನು. ಸೊ ಮೇಡಮ್, ಇಷ್ಟೊತ್ತು ನಾವು NRIsಗಳ ಸಮಸ್ಯೆಗಳ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ನೀವು ಅದಕ್ಕೆ ಸೊಲ್ಯೂಷನ್ ಸಹ ಆದಷ್ಟು ಬೇಗ ಹುಡ್ಕೊಡ್ತೀನಿ ಅಂತ ಹೇಳಿದ್ದೀರಾ. ಆದಷ್ಟು ಬೇಗ ನಮ್ಮ ಎಲ್ಲ NRIsಗಳ ಸಮಸ್ಯೆಗಳು ಸಾಲ್ವ್ ಆಗಲಿ ಅಂತ ನಾವು ಸಹ ಕೇಳ್ಕೊಳ್ತೀವಿ. ನಿಮ್ಮ ಏನು ಗಡುವು ಹಾಕೊಂಡಿದ್ರೋ ಆ ಗಡುವು ಒಳಗೆ ಎಲ್ಲ ಕೆಲಸಗಳು ಸಹ ಮುಗಿಲಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಸೊ ನೋಡಿದ್ರಲ್ವಾ, ವಿದೇಶದಲ್ಲಿರುವಂತಹ NRIsಗಳು ಏನೆಲ್ಲ ಸಮಸ್ಯೆಗಳನ್ನು ಫೇಸ್ ಮಾಡ್ತಾ ಇದ್ದಾರೆ, ಏನೆಲ್ಲ ನಮಗೊಂದು ಆಗಬೇಕು ಅಥವಾ ನಮ್ಗಿಂತ ಒಂದು ಬೇಡಿಕೆ ಇದೆ ಅಂತ ಹೇಳಿದ್ದಾರೆ ಅನ್ನೋದನ್ನು ನಾವು ಈಗಾಗಲೇ ಉಪಾಧ್ಯಕ್ಷೆಯವರ ಹತ್ರ ತಿಳಿಸಿದ್ದೇವೆ. ಸೊ ಮುಂದಿನ ದಿನಗಳಲ್ಲಿ ಏನಾಗುತ್ತೆ, ಹೆಚ್ಚಿನ ಕೆಲಸ ಈಗ ಸರ್ಕಾರದ್ದೇ ಇದೆ. ಈಗ ಆಲ್ರೆಡಿ ನಾವು ಏನೆಲ್ಲ ಸಮಸ್ಯೆಗಳಿದೆ ಅನ್ನೋದನ್ನು ಸರ್ಕಾರದ ಗಮನಕ್ಕೆ ತಂದಿದ್ದೇವೆ. ಈಗ ಮುಂದೆ ಸೊಲ್ಯೂಷನ್ ಕೊಡಬೇಕಾಗಿದ್ದು ಸರ್ಕಾರದ್ದು. ಈಗ ಆಲ್ರೆಡಿ ಅವರು ಗಡುವನ್ನು ಹಾಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಏನಾಗತ್ತೆ, ಏನು ಕತೆ ಆಗತ್ತೆ, NRIಗಳ ಸಮಸ್ಯೆಗಳೇ ಸೊಲ್ಯೂಷನ್ ಸಿಗತ್ತಾ ಇಲ್ವಾ ಅನ್ನೋದನ್ನ ಕಾದ್ ನೋಡೋಣ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.